ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, KSET ಎಕ್ಸಾಮು ಮತ್ತು NET ಎಕ್ಸಾಮ್. KSET ಎಕ್ಸಾಮು ಇದೆ ನವಂಬರ್ 2ನೇ ತಾರೀಕಿದೆ. NET ಎಕ್ಸಾಮು ನೆಕ್ಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಬರೋ ಚಾನ್ಸಸ್ ಇದೆ. ನಿಮಗೆ ಗೊತ್ತಿದೆ, ಪೇಪರ್ ಫಸ್ಟಲ್ಲಿ ಟೋಟಲಿ 50 ಪ್ರಶ್ನೆಗಳಿರ್ತವೆ, 100 ಮಾರ್ಕ್ಸ್ ಇರುತ್ತೆ. ಆ 50 ಪ್ರಶ್ನೆಗಳಲ್ಲಿ ಆಪ್ಟಿಟ್ಯೂಡು ಮತ್ತು ರೀಸನಿಂಗು, ಡಾಟಾ ಇಂಟರ್ಪ್ರಿಟೇಷನ್ ಸೇರಿ ಟೋಟಲಿ 15 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಅಂದರೆ ಟೋಟಲಿ 30 ಮಾರ್ಕ್ಸ್ ಇರುತ್ತೆ ಪೇಪರ್ ಫಸ್ಟಲ್ಲಿ. ಸೊ ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ರಿಲೇಟೆಡ್ಡು ಯಾವ ರೀತಿ ಪ್ರಶ್ನೆಗಳು ಬರೋ ಚಾನ್ಸಸ್ ಇರುತ್ತೆ ಅವ್ರು ಆನ್ಸರ್ ಮಾಡೋ ಸಿಂಪಲ್ ವಿಧಾನಗಳನ್ನ ಹೇಳ್ಕೊಡ್ತೀನಿ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಈ KSET NET ಎಕ್ಸಾಮ್ ಬಗ್ಗೆ ಅಪ್ಲೋಡ್ ಮಾಡಿದ್ವಿ. ನೀವು ಪ್ಲೇ ಲಿಸ್ಟಲ್ಲಿ ಹೋದರೆ ಅವೆಲ್ಲ ವೀಡಿಯೋಸ್ನ ವಾಚ್ ಮಾಡಿ ನೋಟ್ಸ್ ಮಾಡ್ತವಲ್ಲ 100% ನಿಮ್ಮ ಸ್ಕೋರು ಹೆಚ್ಚಾಗುತ್ತೆ ಮುಂದಿನ ಎಕ್ಸಾಮ್ಸಲ್ಲಿ. ಹಾಗಾದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಆಗಿರ್ಬೋದು, TET ಪರೀಕ್ಷೆಗಳಿಗಾಗಿರ್ಬೋದು, HSTR, GPSTR, ಹಾಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸಸ್ಸು ಅವೈಲೇಬಲ್ ಇದೆ. ಗೂಗಲ್ ಪ್ಲೇಸ್ಟೋರಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದರ ಉಪಯೋಗನೂ ನೀವು ಪಡಿತಾ ಬರ್ಬೋದು ಅಂತ ಹೇಳ್ತಾ, ಈ ಕ್ಲಾಸಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗಿ ಸಾಲ್ವ್ ಮಾಡ್ತಾ ಹೋಗೋಣ. ನೀವು ನೋಟ್ಸ್ ಮಾಡ್ತಾ ಹೋಗಲ್ಲ 100% ಪ್ರತಿಯೊಂದು ವೀಡಿಯೋದಲ್ಲಿರೋ ಕ್ವಶನ್ಸ್ನ ಬರ್ಕೊಂಡು ನೋಟ್ಸ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಎಕ್ಸಾಮಲ್ಲಿ 100% ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. In the series 1, 6, 15, 28, 45 and so on dash term will be ಅಂತಿದೆ. ಅಂದರೆ ಇದೊಂದು ನಂಬರ್ ಸೀರೀಸ್. ಈ ನಂಬರ್ ಸೀರೀಸಲ್ಲಿ ಇಲ್ಲಿ ಡ್ಯಾಶ್ ಇದೆಯಲ್ಲ, ಈ ಡ್ಯಾಶ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಕೊಟ್ಟಿರೋ ಸಂಖ್ಯಾ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ಕನ್ನಡದಲ್ಲಿ ಕೊಡ್ತಾನೆ. ಅಲ್ಲಿ ಮೊದಲನೇ ಸಂಖ್ಯೆ 1 ಇದೆ, ಎರಡನೇ ಸಂಖ್ಯೆ 6 ಇದೆ, ನೆಕ್ಸ್ಟ್ 15 ಇದೆ, ಅದರ ನೆಕ್ಸ್ಟ್ ನಂಬರ್ 28 ಇದೆ, ನೆಕ್ಸ್ಟ್ ನಂಬರ್ 48 ಇದೆ, 45 ಇದೆ. ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಯೋಣ. 45 ನಂತರ ಬರೋ ನಂಬರ್ ಯಾವುದು ಅಂತ ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಕೊಟ್ಟಿರೋ ನಂಬರ್ ಸೀರೀಸ್ ನೋಡ್ರಿ, ಇದು ಆರೋಹಣ ಕ್ರಮ ಅಂತ ಕರಿತೀವಿ. ಅಂದರೆ ಏರಿಕೆ ಕ್ರಮದಲ್ಲಿದೆ, ಅಸೆಂಡಿಂಗ್ ಆರ್ಡ್ರಲ್ಲಿದೆ, ಇನ್ಕ್ರೀಸಿಂಗ್ ಆರ್ಡ್ರಲ್ಲಿದೆ ಅಂತ ಕರಿತೀವಿ. ಕೊಟ್ಟಿರೋ ನಂಬರ್ ಸೀರೀಸು ಅಸೆಂಡಿಂಗ್ ಆರ್ಡ್ರಲ್ಲಿದೆ ಅಂದರೆ ಫಸ್ಟು 1 ಇರೋ ನಂಬರು 6 ಆಗಿದೆ ಅಂದರೆ 1ಕ್ಕೆ ಯಾವ ನಂಬರ್ ಕೂಡಿದರೆ ಅಂದರೆ 5ನ ಆ್ಯಡ್ ಮಾಡಿ ನೋಡ್ರಿ 6 ಬರುತ್ತೆ. ನಂಬರ್ ಸೀರೀಸ್ ಅಸೆಂಡಿಂಗ್ ಆರ್ಡ್ರಲ್ಲಿದೆ ಅಂದರೆ ಇಲ್ಲ ಅಡಿಷನ್ ರೂಲ್ ಚೆಕ್ ಮಾಡಲ್ಲ, 1 + 5 ಅಂದರೆ 6 ಬರುತ್ತೆ. 6 ಇರೋ ನಂಬರು 15 ಆಗಬೇಕು ಅಂದರೆ 15ರಲ್ಲಿ 6 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ 9 ಬರುತ್ತೆ. 6 + 9 ಅಂದರೆ 15 ಬರುತ್ತೆ. ಈ 15 ಇರೋ ಸಂಖ್ಯೆ ನೆಕ್ಸ್ಟ್ 28 ಆಗ್ಬೇಕಂದ್ರೆ 28ರಲ್ಲಿ 15 ಮೈನಸ್ ಮಾಡಿರಿ, ಆ ಗ್ಯಾಪಲ್ಲಿ 13 ಬರುತ್ತೆ. ಈ 15ಕ್ಕೆ 13ನ್ನು ಕೂಡಿದಾಗ ನೆಕ್ಸ್ಟ್ ನಂಬರ್ 28 ಕರೆಕ್ಟ್ ಆಗುತ್ತೆ. ಈ 28 ಇರೋ ನಂಬರು 45 ಆಗಿದೆ ಅಂದರೆ 28ಗೆ ಯಾವ ನಂಬರ್ ಅಡಿಷನ್ ಮಾಡ್ಕೋಬೇಕು ಅಂತ ನೋಡ್ರಿ. 45ರಲ್ಲಿ 28 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 17 ಬರುತ್ತೆ. ಅಂದರೆ 28 + 17 ಅಂದರೆ ಮುಂದಿನ ಸಂಖ್ಯೆ 45 ಬರುತ್ತೆ. ಹಾಗಾದರೆ ನೆಕ್ಸ್ಟ್ ನಂಬರ್ ನಮಗೆ ಆನ್ಸರ್ ಬೇಕಂದರೆ ಯಾವ ಸಂಖ್ಯೆನ ಅಡಿಷನ್ ಮಾಡಿದರೆ ಮುಂದಿನ ಸಂಖ್ಯೆ ಸಿಗುತ್ತೆ ಅಂತ ನೋಡ್ಕೋಬೇಕು. ಯಾವ ಸಂಖ್ಯೆ ಕೂಡಬೇಕು ಅಂತ ಇಲ್ಲಿ ನೋಡೋದಾದ್ರೆ ಈ ಕೆಳಗಿರೋ ನಂಬರ್ಸ್ ಯಾವ ಪ್ಯಾಟ್ರನ್ನಲ್ಲಿ ಇದ್ದಾವೆ ಅಂತ ಐಡೆಂಟಿಫೈ ಮಾಡೋಗಳಿಗೆ ಬರಬೇಕು. 5 ಇದೆ, 9 ಇದೆ, 13 ಇದೆ, 17 ಇದೆ. ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ ಅಂತ ತಿಳ್ಕೊಬೇಕಂದ್ರೆ ಈ ಸೀರೀಸ್ ಪ್ಯಾಟ್ರನ್ ನೋಡ್ರಿ. 5 + 4 ಅಂದರೆ 9, 9 + 4 ಅಂದರೆ 13, 13 + 4 ಅಂದರೆ 17. 4 ಜಾಸ್ತಿ ಆಗ್ತಾ ಬಂದಿದ್ದಾವೆ ಅಷ್ಟೇ. ಹಾಗಾಗಿ 17 + 4 ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ 21 ಬರುತ್ತೆ. ಈ 45ಕ್ಕೆ 21ನ್ನು ಕೂಡಿದರೆ 45ಕ್ಕೆ 21ನ್ನು ಕೂಡಿದರೆ ಟೋಟಲ್ ಎಷ್ಟು ಬರುತ್ತೆ 66 ಬರುತ್ತೆ, 66 ಬರುತ್ತೆ. ಈ ಡ್ಯಾಶ್ ಪ್ಲೇಸಲ್ಲಿ ಬರೋ ಸಂಖ್ಯೆ 66 ಅಂತ ಹೇಳ್ಬೋದು. 66 ಅನ್ನೋದು ಆಪ್ಷನ್ ಎನಲ್ಲಿದೆ ನೋಡ್ರಿ, ಇದು ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಫಸ್ಟ್ ಕ್ವಶನ್ಗೆ ಆ ಥರ ಆನ್ಸರ್ ಮಾಡೋದು. ನಂಬರ್ ಸೀರೀಸ್ ರಿಲೇಟೆಡ್ ಪ್ರಶ್ನೆ ಒಂದು ಪ್ರಶ್ನೆ ಅಂತೂ ಕೇಳೋ ಚಾನ್ಸಸ್ ಇದ್ದೇ ಇರುತ್ತೆ ಎಕ್ಸಾಮಲ್ಲಿ. ಅದೇ ಥರ ದ ನೆಕ್ಸ್ಟ್ ಟರ್ಮ್ ಇನ್ ದ ಸೀರೀಸ್ ಅಂದರೆ ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಅಥವಾ ಮುಂದಿನ ಪದ ಯಾವುದು ಅಂತ ಕೇಳಿದ್ದಾನೆ. ಈ ಸರಣಿಯಲ್ಲಿನ ಮುಂದಿನ ಪದ ಯಾವುದು ಅಂತ ಕಂಡುಹಿಡಿಬೇಕು. ಇಲ್ಲಿ ABD, DGK, HMS, MTB ಇದೆ. ನೆಕ್ಸ್ಟ್ ಡ್ಯಾಶ್ ಇದೆ ಅಂದರೆ ನೆಕ್ಸ್ಟ್ ಟರ್ಮ್ ಯಾವ್ದು ಬರುತ್ತೆ, ಮುಂದೆ ಬರ್ತಕ್ಕಂಥ ಪದ ಯಾವುದು ಅಂತ ಕಂಡುಹಿಡಿಯೋದಾದ್ರೆ ಮೊದಲನೇ ಟರ್ಮ್ ಇಲ್ಲಿ ಕೊಟ್ಟಿರೋದು ABD ಅಂತ ಕೊಟ್ಟಿದ್ದಾನೆ. ಸೆಕೆಂಡ್ ಟರ್ಮ್ ಇಲ್ಲಿ DGK ಅಂತ ಇದೆ.
ಥರ್ಡ್ ಟರ್ಮ್ ಏನು ಕೊಟ್ಟಿದ್ದಾನೆ HMS ಇದೆ. ಸೊ ನೆಕ್ಸ್ಟು ಫೋರ್ತ್ ಟರ್ಮ್ ಏನಿದೆ MTB ಇದೆ. ಸೊ ನೆಕ್ಸ್ಟು MTB ಆದಮೇಲೆ ಮುಂದ್ಗಡೆ ಯಾವ ಪದ ಬರುತ್ತೆ ಅಂತ ಕಂಡುಹಿಡಿಯೋದಾದರೆ ಇದಕ್ಕೆ ಆಲ್ಫಾಬೆಟ್ಸ್ ಬರ್ಕೋಬೇಕು. ಇವು ಲೆಟರ್ ಸೀರೀಸ್ ಅಂತ ಕರಿತೀವಿ, ಅಕ್ಷರಗಳ ಸರಣಿಯಾಗಿರೋದ್ರಿಂದ ಇಲ್ಲಿ ಆಲ್ಫಾಬೆಟ್ಸ್ ಬರ್ಕೊಂಡಿನಿ, ಏನಿಂದ ಝಡ್ ತನಕ ಆಲ್ಫಾಬೆಟ್ಸ್ ಬರ್ಕೊಂಡು ಇಲ್ಲಿ ನೋಡ್ರಿ ಮೊದಲನೇ ಪದದಲ್ಲಿ ಫಸ್ಟ್ ಲೆಟ್ರ್ ಎ ಇದೆ ಅಂದರೆ ಸೆಕೆಂಡ್ ವರ್ಡಲ್ಲಿ ಫಸ್ಟ್ ಲೆಟ್ರ್ ಅಷ್ಟೇ ಚೆಕ್ ಮಾಡ್ಕೋಬೇಕು. ಇಲ್ಲಿ ಮೊದಲನೇ ಅಕ್ಷರ ಎ ಇದೆ, ಇಲ್ಲಿ ಮೊದಲನೇ ಅಕ್ಷರ ಡಿ ಇದೆ, ಮೂರನೇ ಪದದಲ್ಲಿ ಮೊದಲನೇ ಅಕ್ಷರ H ಇದೆ, ನಾಲ್ಕನೇ ಪದದಲ್ಲಿ ಮೊದಲನೇ ಅಕ್ಷರ M ಇದೆ. ಹಾಗಾದರೆ ಇಲ್ಲಿ ನಮಗೆ ಬೇಕಾಗಿರೋ ಆನ್ಸರಲ್ಲಿ ಫಸ್ಟ್ ಲೆಟ್ರ್ ಯಾವ್ದು ಬರುತ್ತೆ ಅಂತ ಕಂಡುಹಿಡಿಯೋದಾದರೆ ಏನಿಂದ ಡಿಗೆ ಆಲ್ಫಾಬೆಟಲ್ಲಿ ನೋಡ್ರಿ ಏನಿಂದ ಮುಂದಕ್ಕೆ ಈ 2 ಅಕ್ಷರ ಗ್ಯಾಪ್ ಕೊಟ್ಟು ಡಿ ಇದೆ, +2 ಗ್ಯಾಪಲ್ಲಿ ಡಿ ಇದೆ ಅಂತ ಬರೀತೀನಿ. ಸೊ ಡಿ ಆದಮೇಲೆ ಇಲ್ಲಿ ಫಸ್ಟ್ ಲೆಟ್ರ್ H ಇದೆ ಅಂದರೆ ಡಿನಿಂದ Hಗೆ ಆಲ್ಫಾಬೆಟ್ಸಲ್ಲಿ 3 ಲೆಟರ್ಸ್ ಗ್ಯಾಪ್ ಆದಮೇಲೆ H ಇದೆ +3 ಬರೀತೀನಿ. ಸೊ Hಯಿಂದ ನೆಕ್ಸ್ಟ್ M ಇದೆ ಅಂದರೆ Hಯಿಂದ Mಗೆ ಆಲ್ಫಾಬೆಟ್ಟಲ್ಲಿ ಇನ್ ಬಿಟ್ವೀನ್ ಮಧ್ಯದಲ್ಲಿ 4 ಲೆಟರ್ಸ್ ಗ್ಯಾಪ್ ಇದೆ, +4 ಬರಿತೀನಿ. ನೋಡಿರಿ +2 +3 +4 ಇದೆ ಅಂದರೆ Mಯಿಂದ ಮುಂದಕ್ಕೆ 5 ಲೆಟರ್ಸ್ ಗ್ಯಾಪ್ ಕೊಟ್ಟು ಬರೆಯೋಣ. ಸೊ ಇಲ್ಲಿ 1 2 3 4 5 ಲೆಟರ್ಸ್ ಗ್ಯಾಪ್ ಕೊಟ್ಟು ಬರ್ಕೊಂಡ್ರೆ ಯಾವ್ದು ಬರುತ್ತೆ S ಬರುತ್ತೆ. ನಮಗೆ ಬೇಕಾಗಿರೋ ಆನ್ಸರಲ್ಲಿ ಮೊದಲನೇ ಅಕ್ಷರ S ಬರ್ತಾ ಇದೆ. ಸೊ ಮೊದಲನೇ ಅಕ್ಷರ S ಬರೋ ಆಪ್ಷನ್ ಇದೆಯಾ ಚೆಕ್ ಮಾಡಿರಿ. ಇಲ್ಲಿ ಮೊದಲನೇ ಅಕ್ಷರ N ಇದೆ ಅಂದರೆ ರಾಂಗ್ ಆನ್ಸರ್, ಇದು ಮೊದಲನೇ ಅಕ್ಷರ S ಇದೆ ಅಂದರೆ ಇದೇ ಕರೆಕ್ಟ್ ಆನ್ಸರು, ಇದು ಮೊದಲನೇ ಅಕ್ಷರ P ಇದೆ ಅಂದರೆ ಇದು ರಾಂಗ್ ಆನ್ಸರು, ಮೊದಲನೇ ಅಕ್ಷರ R ಇದೆ ಅಂದರೆ ಇದು ರಾಂಗ್ ಆನ್ಸರು. ನೆಕ್ಸ್ಟ್ ಲೆಟ್ರ್ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ನಮಗೆ ಆನ್ಸರ್ ಸಿಕ್ಕಾಯ್ತು, ಮತ್ತು ಟೈಮ್ ವೇಸ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ. ಇಲ್ಲಿಗೆ ಮೊದಲನೇ ಅಕ್ಷರಕ್ಕೆ ಆನ್ಸರ್ ಸಿಕ್ತು. S ಇದೆ ಅಂದರೆ ಆನ್ಸರ್ ಯಾವುದಾಗುತ್ತೆ SBL ಆಗುತ್ತೆ. ನೀವು ಅದೇ ಥರ ಪ್ರತಿಯೊಂದರಲ್ಲೂ 2ನೇ ಅಕ್ಷರ ಚೆಕ್ ಮಾಡ್ಕೊತ ಬರಿ, ಪ್ರತಿಯೊಂದರಲ್ಲೂ 3ನೇ ಅಕ್ಷರ ಚೆಕ್ ಮಾಡ್ಕೊತ ಬಂದರೆ ಫೈನಲ್ ಆನ್ಸರ್ ಇದೇ ಬರುತ್ತೆ SBL ಅಂತ. ಮುಂದಕ್ಕೆ ಏನು ಟೈಮ್ ಸ್ಪೆಂಡ್ ಮಾಡೋ ನೆಸೆಸಿಟಿ ಇಲ್ಲ. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗುತ್ತಾಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಥರ್ಡ್ ಕ್ವಶನ್ ಏನಿದೆ ಅಂತ. In a certain code, covalent is coded as BWPDUOFM ಅಂತ ಇದೆ. The code of elephant will be ಅಂತಿದೆ. ಕೋವಲೆಂಟನ್ನು ಈ ರೀತಿ ಕೋಡಿಂಗ್ ಮಾಡಿದರೆ ಎಲಿಫೆಂಟನ್ನು ಯಾವ ರೀತಿ ಕೋಡ್ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದು ನೋಡ್ರಿ ಕೋಡಿಂಗ್ ಡಿಕೋಡಿಂಗ್ ಸಂಬಂಧಪಟ್ಟಂಥ ಪ್ರಶ್ನೆಯಲ್ಲಿ ಮೊದಲನೇ ವರ್ಡ್ ನೋಡ್ರಿ ಇಲ್ಲಿ ಕೋವಲೆಂಟ್ ಅಂತ ಕೊಟ್ಟಿದ್ದಾನೆ. ಕೋವಲೆಂಟ್ ಪದವನ್ನು ಯಾವ ರೀತಿ ಕೋಡಿಂಗ್ ಮಾಡಿದ್ದಾನೆ. ಸೊ ಫಸ್ಟು B ಇದೆ, ಆಮೇಲೆ W ಇದೆ, ಆಮೇಲೆ P ಇದೆ, ನೆಕ್ಸ್ಟ್ ಅಕ್ಷರ D ಇದೆ, ಆಮೇಲೆ U ಇದೆ, O ಇದೆ, F ಇದೆ, M ಇದೆ, ಈ ರೀತಿ ಕೋಡಿಂಗ್ ಮಾಡಿದ್ದಾನೆ ಕೋವಲೆಂಟನ್ನು. ಸೊ ಹಾಗಾದರೆ ಅಲ್ಲಿ ಎಲಿಫೆಂಟ್ ಎಂಬ ಪದವನ್ನು ELEPHANT ಎಲಿಫೆಂಟ್ ಎಂಬ ಪದವನ್ನು ಇದೇ ಥರ ಯಾವ ರೀತಿ ಕೋಡ್ ಮಾಡ್ಬೋದು ನಾವು ಅಂತ, ಕೋಡಿಂಗ್ ಡಿಕೋಡಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ವೆರಿ ಸಿಂಪಲಾಗಿ ಆನ್ಸರ್ ಮಾಡ್ಬೋದು. ಇದಕ್ಕೇನು ಬೇಸಿಕ್ ಪ್ರೀ ನಾಲೆಡ್ಜಿನ ಅವಶ್ಯಕತೆ ಇಲ್ಲ, ಆಲ್ಫಾಬೆಟ್ಸ್ ಗೊತ್ತಿದ್ರೆ ಸಾಕಷ್ಟೇ. ಸೊ ಇಲ್ಲಿ ನೋಡ್ರಿ ಯಾವ ರೀತಿ ಅಂದರೆ, ಸೊ ನಾವು ಇದಕ್ಕೆ ಆಲ್ಫಾಬೆಟ್ಸ್ ಬರ್ಕೊಳ್ಳೋಣ. ಒಂದು ಸಿಂಗಲ್ ಲೈನಲ್ಲೇ ಏನಿಂದ ಝಡ್ ತನಕ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ಕೋವಲೆಂಟಲ್ಲಿ ಮೊದಲನೇ ಅಕ್ಷರ C ಇದೆ, ಅದಕ್ಕೆ ಕೋಡಿಂಗಲ್ಲಿ ಮೊದಲನೇ ಅಕ್ಷರ B ಇದೆ ಅಂದರೆ ಆಲ್ಫಾಬೆಟ್ಟಲ್ಲಿ Cನ ಹಿಂದಿನ ಅಕ್ಷರ B ಬಲ್ದಾನೆ -0, ಮೈನಸ್ ಅಂದರೆ ಹಿಂದಕ್ಕೆ ಅಂತ, 0 ಅಂದರೆ C ಮತ್ತು B ನಡುವೆ ಯಾವುದೇ ಗ್ಯಾಪ್ ಇಲ್ಲ, 0 ಲೆಟರ್ಸ್ ಗ್ಯಾಪ್ ಅಂತ ಬರಿತೀವಿ. ಅದೇ ರೀತಿ ನಾವು ಈ ಮೊದಲನೇ ಅಕ್ಷರಕ್ಕೆ ಈನಿಂದ ಹಿಂದಿನ ಅಕ್ಷರನೇ ಬರಿಬೇಕು. ಈನ ಹಿಂದಿನ ಅಕ್ಷರ ಯಾವ್ದು ಬರುತ್ತೆ ಅಂದರೆ D ಬರುತ್ತೆ, ಈನ ಹಿಂದ್ಗಡೆ D ಬರುತ್ತೆ. ಸೊ ಕೊಟ್ಟಿರೋ ಆನ್ಸರ್ಸಲ್ಲಿ ನೋಡ್ರಿ ಕೋವಲೆಂಟ್ ಎಂಬ ಪದದಲ್ಲಿ ಕೊಟ್ಟಿರೋ ಆನ್ಸರ್ಸಲ್ಲಿ ಮೊದಲನೇ ಅಕ್ಷರ D ಇರೋ ಆಪ್ಷನ್ನೇ ಇಲ್ಲ, ಮೊದಲನೇ ಅಕ್ಷರ D ಇರೋ ಆಪ್ಷನ್ನೇ ಇಲ್ಲ. ಸೊ ಹಾಗಾದರೆ ನೋಡ್ರಿ ದ ಕೋಡ್ ಆಫ್ ಎಲಿಫೆಂಟ್ ವಿಲ್ ಬಿ ಅಂತ ಕೇಳಿದ್ದೀನಿ ಅಂದರೆ ಎಲಿಫೆಂಟ್ ಮೊದಲನೇ ಅಕ್ಷರ D ಬರುತ್ತೆ, ಆಪ್ಷನಲ್ಲಿ ಇಲ್ಲ ಅಂದರೆ ಈ ರೀತಿ ಕೋಡಿಂಗ್ ಮಾಡಿಲ್ಲ ಅಂತ. ಸೊ ಹಾಗಾದರೆ ಯಾವ ಥರ ಕೋಡಿಂಗ್ ಮಾಡಿರ್ಬೋದು. ಓಗೆ W ಇದೆ, ಆಮೇಲೆ ಎಗೆ P ಇದೆ, ಎಲ್ಗೆ D ಇದೆ, ಸೊ ನೆಕ್ಸ್ಟು ಎಲ್ಗೆ ಇಗೆ U ಇದೆ, ಎನ್ಗೆ O ಇದೆ, ಕೋವಲೆಂಟ್ COVALENT ಇದೆ. ಯಾವ ರೀತಿ ಕೋಡ್ ಮಾಡಿರ್ಬೋದು ಅಂತ ಸೊ ಯೋಚನೆ ಮಾಡಿರಿ ಯಾವ ರೀತಿ ಕೋಡಿಂಗ್ ಮಾಡಿದ್ದಾರೆ ಅಂತ. ಸೊ ಹಿಂಗೆ ನೇರವಾಗಿ ಕೋಡಿಂಗ್ ಇಲ್ಲದೆ ಇದ್ದಾಗ ಈ ರೀತಿ ಡೈರೆಕ್ಟ್ ಕೋಡಿಂಗ್ ಮೊದಲನೇ ಅಕ್ಷರ D ಬರುತ್ತೆ, ನಮ್ಮ ಆನ್ಸರಲ್ಲಿ ಮೊದಲನೇ ಅಕ್ಷರ D ಇಲ್ಲ ಅಂದರೆ ಒಂದು ಕೆಲಸ ಮಾಡೋಣ, ಬೇರೆ ಥರ ಕೋಡಿಂಗ್ ಮಾಡಿರ್ತಾರೆ ಅಂತ. ಸೊ ಬೇರೆ ಥರನೂ ಯೋಚನೆ ಮಾಡಬೇಕಾಗತ್ತೆ. ಬೇರೆ ಥರ ಯಾವ ಥರ ಯೋಚನೆ ಮಾಡೋಣ. ಸೊ ಇಲ್ಲಿ ಕೋವಲೆಂಟಲ್ಲಿ ಟೋಟಲಿ 4 + 4 8 ಲೆಟರ್ಸ್ ಇದಾವಲ್ಲ, ಇದನ್ನ 2 ಭಾಗ ಮಾಡ್ಕೊಳ್ಳೋಣ, 4 ಅಕ್ಷರಕ್ಕೆ. ಸೊ ಪಾರ್ಟಿಷನ್ ಮಾಡ್ತಾ ಹೋಗೋಣ. 4 ಅಕ್ಷರಕ್ಕೆ ಈ ಥರ ಪಾರ್ಟಿಷನ್ ಮಾಡ್ತಾ ಹೋದಾಗ
ಸೊ ಇಲ್ಲಿ ಸಿಗೆ ಡೈರೆಕ್ಟ್ ಕೋಡಿಂಗ್ ಇಲ್ಲ ಅಂದರೆ ಸಿಗೆ ಡಿ ಕೋಡಿಂಗ್ ಮಾಡಿದರೆ ಅಂದರೆ ಸಿನ ನೆಕ್ಸ್ಟ್ ಲೆಟರ್ ಡಿ, ನೆಕ್ಸ್ಟ್ ಅಂದರೆ ಪ್ಲಸ್ ಬರೀತೀನಿ ಮುಂದಿನ ಅಕ್ಷರ. ಇಲ್ಲೂ ಅದೇ ಪ್ಯಾಟ್ರನಲ್ಲಿ ಬರೀತಾ ಹೋದರೆ ಹೀಗೆ ನೆಕ್ಸ್ಟ್ ಲೆಟ್ರ್ ಯಾವ್ದು ಬರುತ್ತೆ ಆಲ್ಫಾಬೆಟ್ಟಲ್ಲಿ ಎಫ್ ಬರುತ್ತೆ. ಇಲ್ಲಿ 4th ಪ್ಲೇಸಲ್ಲಿ ಎಫ್ ಬರೀತಾ ಅದು ಎಫ್. ಸೊ 4th ಲೆಟ್ರ್ ಎಫ್ ಇರೋದು ನೋಡ್ರಿ, 4th ಲೆಟ್ರ್ ಇಲ್ಲಿ ಐ ಇದೆ, 4th ಲೆಟ್ರ್ ಬಿ ಇದೆ, 4th ಲೆಟ್ರ್ ಎಫ್ ಇಲ್ಲಿದೆ, ಇದು ರಾಂಗ್ ಇದು ರಾಂಗ್. 4th ಲೆಟ್ರ್ ಎನ್ ಇದೆ ಅಂದರೆ ಇದು ರಾಂಗ್. 4th ಲೆಟ್ರ್ ಎಫ್ ಇರೋದು ಆಪ್ಷನ್ ಸಿನೇ ಇದೇ ಕರೆಕ್ಟ್ ಆನ್ಸರ್. ಮುಂದಕ್ಕೆ ಮತ್ತೆ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಬೇಕಾದ್ರೆ ಚೆಕ್ ಮಾಡಿರಿ, ಓನ ನೆಕ್ಸ್ಟ್ ಲೆಟ್ರು ಪಿ ಹಿಂಗೆ ಕ್ರಾಸ್ ವೈಸ್ ಓನ ನೆಕ್ಸ್ಟ್ ಲೆಟ್ರು ಪಿ ಆಲ್ಫಾಬೆಟ್ಟಲ್ಲಿ ಅಂದರೆ ಇಲ್ಲಿ ಎಲ್ಲ ನೆಕ್ಸ್ಟ್ ಲೆಟ್ರ್ ಆಲ್ಫಾಬೆಟ್ಟಲ್ಲಿ ಎಮ್ ಬರುತ್ತೆ, ನೆಕ್ಸ್ಟ್ ಲೆಟ್ರ್ ಎಮ್ ಬರಿತೀನಿ. ಸೊ ನೆಕ್ಸ್ಟ್ ವಿನ ನೆಕ್ಸ್ಟ್ ಲೆಟ್ರ್ ಡಬ್ಲ್ಯೂ ಆಲ್ಫಾಬೆಟ್ಟಲ್ಲಿ ವಿ ಆದಮೇಲೆ ಡಬ್ಲ್ಯೂ ಇದೆಯಲ್ಲ, ಇಲ್ಲಿ ನೆಕ್ಸ್ಟ್ ನಾವು ಇ ಆದಮೇಲೆ ಯಾವ ಅಕ್ಷರ ಬರಿಬೇಕು ಎಫ್ ಬರಿಬೇಕು, ಎಫ್ ಬರಿತೀವಿ. ಸೊ ನೆಕ್ಸ್ಟ್ ಎನ ನೆಕ್ಸ್ಟ್ ಲೆಟ್ರ್ ಬಿ ಇದೆ ಅಂದರೆ ಇಲ್ಲಿ ಪಿನ ನೆಕ್ಸ್ಟ್ ಲೆಟ್ರ್ ಯಾವುದು ಆಲ್ಫಾಬೆಟ್ಟಲ್ಲಿ ಕ್ಯೂ ಬರುತ್ತೆ, ಕ್ಯೂ ಎಫ್ ಎಮ್ ಎಫ್ ಬರುತ್ತೆ. ಕರೆಕ್ಟ್ ಇದೆ ನೋಡ್ರಿ, ಇಲ್ಲಿ ಕ್ಯೂ ಎಫ್ ಎಮ್ ಎಫ್ ಇದೆ ಅಂದರೆ ಆಪ್ಷನ್ ಸಿನಲ್ಲಿ. ಅದೇ ರೀತಿ ನೆಕ್ಸ್ಟ್ 4 ಲೆಟರ್ಸ್ ನೋಡ್ರಿ, ಎಲ್ಗೆ ಎಮ್ ಇದೆ, ಎಲ್ ಆದಮೇಲೆ ಎಮ್ ಅಕ್ಷರ ಇದೆ, ಇ ಆದಮೇಲೆ ಎಫ್ ಇದೆ, ಎನ್ ಆದಮೇಲೆ ಓ ಇದೆ, ಟಿ ಆದಮೇಲೆ ಯು ಬರ್ತಾ ಇದೆ ಆಲ್ಫಾಬೆಟ್ಸಲ್ಲಿ. ಇಲ್ಲೂ ಅದೇ ಥರ ಎಚ್ ಆದಮೇಲೆ ಯಾವ್ದು ಬರುತ್ತೆ ಅಂದರೆ ಐ ಬರುತ್ತೆ. ಸೊ ನೆಕ್ಸ್ಟ್ ಎ ಆದಮೇಲೆ ಬಿ ಬರುತ್ತೆ, ಎನ್ ಆದಮೇಲೆ ಎಮ್ ಬರುತ್ತೆ, ಟಿ ಆದಮೇಲೆ ಟಿನ ನೆಕ್ಸ್ಟ್ ಲೆಟ್ರ್ ಯಾವುದು ಯು ಬರುತ್ತೆ, ಯು ಎಮ್ ಬಿ ಐ ಬರುತ್ತೆ. ಸೊ ಇಲ್ಲಿ ಯು ಓ ಸರಿ ಎನ್ ಆದಮೇಲೆ ಓ ಬರ್ಬೇಕಾಯಿತು. ಸೊ ನೋಡ್ರಿ ಇಲ್ಲಿ ಎಚ್ ಆದಮೇಲೆ ಐ, ಎ ಆದಮೇಲೆ ಬಿ, ಎನ್ ಆದಮೇಲೆ ಓ ಅಕ್ಷರ ಯು ಓ ಬಿ ಐ ಆಗುತ್ತೆ, ಯು ಓ ಬಿ ಐ ಕರೆಕ್ಟ್ ಇದೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ಅಷ್ಟು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಇದು ಒಂದೇ ಅಕ್ಷರಕ್ಕೆ ಗೊತ್ತಾಯಿತು ಈಗ ಎಫ್ ಇದೆ ಅಂದರೆ 4ನೇ ಅಕ್ಷರ ಎಫ್ ಇರೋದು ಆಪ್ಷನ್ ಸಿನಲ್ಲಿ ಮಾತ್ರ ಈ ರೀತಿ ಆನ್ಸರ್ ಮಾಡ್ತೀವಿ. ಯಾವಾಗಲೂ ಹಿಂಗೆ ಡೈರೆಕ್ಟ್ ಕೋಡಿಂಗ್ಸ್ ಇಲ್ದ ಇದ್ರೆ ಅರ್ಧ ಮಾಡ್ಕೊಂಡು ಕ್ರಾಸ್ ವೈಸ್ ಕೋಡಿಂಗ್ಸು ಕೊಡೋ ಚಾನ್ಸಸ್ ಇರುತ್ತೆ, ಆ ಥರನೂ ಚೆಕ್ ಮಾಡ್ಕೋಬೇಕಾಗುತ್ತೆ ಎಕ್ಸಾಮಲ್ಲಿ. ಓಕೆನಾ? ಸೊ ಈ ಪ್ರಶ್ನೆಗೆ ಆನ್ಸರ್ ಗೊತ್ತಾಯ್ತಲ್ಲ, 3rd ಕ್ವಶನ್ಗೆ ಆನ್ಸರು. ನೆಕ್ಸ್ಟ್ 4th ಕ್ವಶನ್ ಬರೋಣ. ಪ್ರತಿಯೊಂದು ಕ್ವಶನ್ ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಈ ಸಬ್ಜೆಕ್ಟ್ ಅಂತ ಸೊ ತುಂಬ ಈಸಿ ಆಗುತ್ತೆ, ಕಷ್ಟ ಅಂತ ಆಗಲ್ಲ. ಅಜಯ್ ಈಸ್ ಎ ಫ್ರೆಂಡ್ ಆಫ್ ರಾಕೇಶ್. ಅಜಯನನ್ನು ರಾಕೇಶ್ನ ಫ್ರೆಂಡ್, ಅಜಯನನ್ನು ರಾಕೇಶ್ನ ಸ್ನೇಹಿತ. ನೋಡಿ, ಅಜಯನನ್ನು ಯಾರನ್ನ ಸ್ನೇಹಿತ? ರಾಕೇಶ್ನ ಸ್ನೇಹಿತ. ಪಾಯಿಂಟಿಂಗ್ ಟು ಆ್ಯನ್ ಓಲ್ಡ್ ಮ್ಯಾನ್ ಅಜಯ್ ಆಸ್ಕ್ಡ್ ರಾಕೇಶ್ ಹೂ ಈಸ್ ಈ ಅಂತ. ನೋಡಿ, ಒಬ್ಬ ಓಲ್ಡ್ ಮ್ಯಾನನ್ನು ತೋರಿಸ್ಬಿಟ್ಟು ಅಜಯ್ ಕೇಳ್ತಾನೆ, ಅಜಯ್ ಆಸ್ಕ್ಡ್ ರಾಕೇಶ್, ಅಜಯ್ ರಾಕೇಶ್ನ ಕೇಳ್ತಾನೆ. ಒಬ್ಬ ವೃದ್ಧ, ಒಬ್ಬ ವಯಸ್ಸಾಗಿರೋ ವ್ಯಕ್ತಿಯನ್ನು ತೋರಿಸ್ಬಿಟ್ಟು ಅಜಯ್ ಕೇಳ್ತಾ ಇದ್ದಾನೆ ರಾಕೇಶ್ ಈ ವ್ಯಕ್ತಿ ಯಾರು ಅಂತ ಕೇಳ್ತಾನೆ, ಹೂ ಈಸ್ ಈ ಅಂತ. ಅವಾಗ ರಾಕೇಶ್ ಸೆಡ್, ರಾಕೇಶ್ ಹೇಳ್ತಾ ಇರೋದು ಯಾರು? ರಾಕೇಶ್ ಹೇಳ್ತಾ ಇದ್ದಾನೆ ಈಸ್ ಸನ್ ಈಸ್ ಅಂದರೆ ಆ ವೃದ್ಧ ವ್ಯಕ್ತಿ ಇರ್ತಾನಲ್ಲ ಅವನ ಮಗ. ಈ ಸನ್ ಈಸ್ ಮೈ ಸನ್ಸ್ ಅಂಕಲ್, ನನ್ನ ಮಗನ ಚಿಕ್ಕಪ್ಪ ಅಂತ. ಅವನ ಮಗ ನನ್ನ ಮಗನ ಚಿಕ್ಕಪ್ಪ ಅಂತ ಹೇಳ್ತಾನೆ. ಈ ಸನ್ ಈಸ್ ಮೈ ಸನ್ಸ್ ಅಂಕಲ್ ಅಂತ ಕೊಟ್ಟಿದ್ದಾನೆ. ದ ಓಲ್ಡ್ ಮ್ಯಾನ್ ಈಸ್ ರಿಲೇಟೆಡ್ ಟು ರಾಕೇಶ್ ಆ್ಯಸ್. ಹಾಗಾದರೆ ಆ ವಯಸ್ಸಾದ ವ್ಯಕ್ತಿ ರಾಕೇಶ್ಗೆ ಏನಾಗಬೇಕು ಅಂತ ಕೇಳಿದ್ದಾನೆ, ರಾಕೇಶ್ಗೆ ಏನಾಗಬೇಕು ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಅಜಯ್ ರಾಕೇಶ್ನ ಸ್ನೇಹಿತ, ಅಜಯನನ್ನು ರಾಕೇಶ್ನ ಸ್ನೇಹಿತ. ಒಬ್ಬ ವೃದ್ಧನನ್ನು ತೋರಿಸಿ ಅಜಯ್ ಕೇಳ್ತಾ ಇದ್ದಾನೆ, ರಾಕೇಶನ್ ಕೇಳ್ತಾ ಇದ್ದಾನೆ ಈ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ವೃದ್ಧ ವಯಸ್ಸಾದ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಅಜಯ್ ರಾಕೇಶ್ನ ಕೇಳಿದಾಗ ರಾಕೇಶ್ ಹೇಳ್ತಾ ಇದ್ದಾನೆ ಅವನ ಮಗ. ಅವನ ಮಗ ಅಂದರೆ ಆ ವೃದ್ಧ ಇದೆಯಲ್ಲ, ವೃದ್ಧನ ಮಗ. ಅವನ ಅಂದರೆ ಇಲ್ಲ, ಅವನ ಜಾಗದಾಗೆ ಆ ವೃದ್ಧನ ಬರಿಬೇಕು. ಅವನ ಮಗ ಅಂದರೆ ಆ ವೃದ್ಧನ ಮಗ ಇದನ್ನಲ್ಲ ಇವನು, ನನ್ನ ಮಗನ ಚಿಕ್ಕಪ್ಪ ಈತ ಇದನ್ನಲ್ಲ, ಈತ ರಾಕೇಶ್ ಮಗನಿಗೆ ಈತ ಚಿಕ್ಕಪ್ಪ ಆಗ್ಬೇಕು. ನೋಡ್ರಿ, ಈ ವೃದ್ಧನ ಮಗ ಇವನಿದನಲ್ಲ, ಇವನು ರಾಕೇಶನ ಮಗನಿಗೆ ಇವನು ಚಿಕ್ಕಪ್ಪ ಆಗ್ಬೇಕಂದ್ರೆ ನಾವು ರಾಕೇಶನ ಇಲ್ಲಿ ಬರ್ಕೊಂಡ್ರೆ ಮಾತ್ರ, ರಾಕೇಶನ ಇಲ್ಲಿ ಬರ್ಕೊಂಡು ರಾಕೇಶನ ಕೆಳಗಡೆ ಅವನ ಮಗನ ಬರ್ಕೊಂಡ್ರೆ, ನೋಡ್ರಿ ಈ ವೃದ್ಧನ ಮಗ ಇವನಿದನಲ್ಲ, ಈ ರಾಕೇಶನ ಮಗ ಇದನ್ನಲ್ಲ, ಇವನಿಗೆ ಇವನು ಚಿಕ್ಕಪ್ಪ ಆಗ್ತಾನೆ ಅಂತ. ಯಾಕಂದರೆ ರಾಕೇಶನ ತಂದೆ ಆದರೆ ರಾಕೇಶನ ಸಹೋದರ ಈ ವ್ಯಕ್ತಿ ಆಗಿರ್ತಾನೆ. ಹಾಗಾದರೆ ಈ ವೃದ್ಧನ ಮಗ ಇವನು, ಈ ರಾಕೇಶನ ಮಗ ಅಂದರೆ ನನ್ನ ಅಂದರೆ ಹೇಳ್ತಾರೆ ಯಾರಲ್ಲಿ, ನನ್ನ ಅಂದರೆ ಹೇಳ್ತಾರೋದು ರಾಕೇಶ್ ಅಲ್ಲ, ನನ್ನ ಜಾಗ ರಾಕೇಶ್ ಬರಿಬೇಕು. ರಾಕೇಶನ ನನ್ನ ಮಗನ ಅಂದರೆ ರಾಕೇಶನ ಮಗನ ಚಿಕ್ಕಪ್ಪ ಈ ವೃದ್ಧನ ಮಗ ಈ ವ್ಯಕ್ತಿ. ಹಾಗಾದರೆ ಪ್ರಶ್ನೆ ಕೇಳಿದನು, ಆ ವೃದ್ಧ ರಾಕೇಶ್ಗೆ ಈ ಕೆಳಗೆ ಇನ್ನಂತೆ ಏನು ಸಂಬಂಧ ಅಂತ ಕೇಳಿದಾನೆ. ಈ ವೃದ್ಧ ರಾಕೇಶ್ ಏನಾಗಬೇಕಾದ್ರೆ ಇವರಿಬ್ಬರು ಅಣ್ಣ ತಮ್ಮ ಆಗ್ತಾರೆ, ನೋಡ್ರಿ ಸಿಬ್ಲಿಂಗ್ಸ್ ಆಗ್ತಾರೆ.
ರಾಕೇಶ್ ಮಗನಿ ಇವನು ಚಿಕ್ಕಪ್ಪ ಆಗ್ತಾನೆ ಅಂದರೆ ಈತ ಇವರಿಬ್ಬರು ಸಹೋದರರು ಅಂತ ಅರ್ಥ, ಸಿಬ್ಲಿಂಗ್ಸ್, ಒಡ ಹುಟ್ಟಿದವರು ಅಂತ ಕರಿತೀನಿ. ಇವರಿಬ್ಬರಿಗೂ ತಂದೆ ವೃದ್ಧ ಆಗಿರ್ತಾನೆ. ಹಾಗಾದರೆ ರಾಕೇಶ್ನಿಗೆ ಈ ವೃದ್ಧ ಏನಾಗಬೇಕು ಅಂದರೆ ಫಾದರ್ ಆಗಬೇಕು, ತಂದೆ ಆಗಬೇಕು. ಸೊ ಇಲ್ಲಿ ಫಾದರ್ ಅಂತ ಆಪ್ಷನ್ ಸಿ ಇದೆಯಲ್ಲ, ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗ್ತಾ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ಎ ಪೋಸ್ಟ್ ಮ್ಯಾನ್ ವಾಕ್ಡ್ 20 meters ಸ್ಟ್ರೈಟ್ ಅಂತ ಇದೆ. ಒಬ್ಬ ಪೋಸ್ಟ್ ಮ್ಯಾನ್ 20 ಮೀಟ್ರ್ ಪೋಸ್ಟ್ ಆಫೀಸಿಂದ ನೇರವಾಗಿ ಹೋಗ್ತಾನೆ, 20 meters ಸ್ಟ್ರೈಟ್ ಫ್ರಮ್ ಹಿಸ್ ಆಫೀಸ್. ಟರ್ನ್ಡ್ ರೈಟ್ ಆ್ಯಂಡ್ ವಾಕ್ಡ್ 10 meters, ಅಲ್ಲಿಂದ ಬಲಕ್ಕೆ ತಿರುಗಿ 10 ಮೀಟರ್ ದೂರ ಹೋಗ್ತಾನೆ. ಆಫ್ಟರ್ ಟರ್ನಿಂಗ್ ಲೆಫ್ಟ್ ಈ ವಾಕ್ಡ್ 10 meters ಆ್ಯಂಡ್ ಆಫ್ಟರ್ ಟರ್ನಿಂಗ್ ರೈಟ್ ವಾಕ್ಡ್ 20 meters. ಈ ಅಗೇನ್ ಟರ್ನ್ಡ್ ರೈಟ್ ಆ್ಯಂಡ್ ವಾಕ್ಡ್ 70 meters. ಹೌ ಫ್ಯಾರ್ ಈಸಿ ಫ್ರಮ್ ಹಿಸ್ ಆಫೀಸ್? ಹಾಗಾದ್ರೆ ಆಫೀಸಿಂದ ಎಷ್ಟು ದೂರ ಇದ್ದಾನೆ ಅಂತ ನೋಡ್ರಿ. ಒಬ್ಬ ಪೋಸ್ಟ್ ಮ್ಯಾನ್ ಪೋಸ್ಟ್ ಆಫೀಸಿಂದ ಹೊರಗಡೆ ಹೋಗ್ತಾ ಇದ್ದಾನೆ ನೋಡ್ರಿ. ಒಬ್ಬ ಅಂಚೆ ಕಚೇರಿ ಸಿಬ್ಬಂದಿ ಇದನ್ನ ತಮ್ಮ ಕಚೇರಿಯಿಂದ ನೇರವಾಗಿ 20 ಮೀಟರ್ ನಡೆಯುತ್ತಾನೆ. ಕಚೇರಿಯಿಂದ ನೇರವಾಗಿ ಯಾವ ಕಡೆ ಆದರೂ ಹೋಗಲಿ, ಪೂರ್ವಕ್ಕಾದರೂ ಹೋಗಲಿ, ಪಶ್ಚಿಮ ದಿಕ್ಕಿಗಾದರೂ ಹೋಗಲಿ, ದಕ್ಷಿಣಕ್ಕಾದರೂ ಹೋಗಲಿ, ಉತ್ತರ ದಿಕ್ಕಿಗಾದರೂ ಹೋಗಲಿ, ವಾಯುವ್ಯಕ್ಕಾದರೂ ಹೋಗಲಿ, ಈಶಾನ್ಯಕ್ಕಾದರೂ ಹೋಗಲಿ, ಯಾವ ದಿಕ್ಕಿನ ಕಡೆಗಾದರೂ ಹೋಗಲಿ, ಒಟ್ಟು ಪೋಸ್ಟ್ ಆಫೀಸಿಂದ ನೇರವಾಗಿ 20 ಮೀಟರ್ ಫಸ್ಟ್ ದೂರವಾಗಿದ್ದಾನೆ. ಆ 20 ಮೀಟರ್ ಯಾವ ಕಡೆನಾದ್ರೂ ಆಗಿರ್ಬೋದು. ಸೊ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಡಯಾಗ್ರಾಮ್ ಹಾಕೊಳ್ಳೋದಾದ್ರೆ, ಸೊ ಪೋಸ್ಟ್ ಆಫೀಸ್ ಇದು ಪೋಸ್ಟ್ ಆಫೀಸ್ ಅನ್ಕೊಳ್ಳೋಣ, ಇದು ಪೋಸ್ಟ್ ಆಫೀಸು. ಸೊ ನೋಡ್ರಿ, ಒಂದು ಪೋಸ್ಟ್ ಆಫೀಸ್ ಫಸ್ಟ್ ಬರೆಯೋಣ. ನೋಡ್ರಿ, ಪೋಸ್ಟ್ ಆಫೀಸ್ ಇದು ಪೋಸ್ಟ್ ಆಫೀಸು. ಈ ಪೋಸ್ಟ್ ಆಫೀಸಿಂದ ಅವನು ಫಸ್ಟು ನೇರವಾಗಿ 20 ಮೀಟರ್ ನಡೀತಾನೆ ಅಂದರೆ ಮೇಲ್ಗಡೆ ಬರೆಯೋಣ. ಮೇಲ್ಗಡೆ ಹಿಂಗೆ ನೇರವಾಗಿ ಈ ಥರ 20 ಮೀಟರ್ ನಡೀತಾ ಅದನ್ನೇ 20 ಮೀಟರ್ ನೇರವಾಗಿ ಹೋಗಿದ್ದಾನೆ. ಉತ್ತರ ದಿಕ್ಕಿಗಾದ್ರೂ ಹೋಗಲಿ, ಎದಕ್ಕಾದ್ರೂ ಹೋಗಲಿ, ಒಟ್ಟು ನೇರವಾಗಿ 20 ಮೀಟರ್ ದೂರ ಹೋಗಿದ್ದಾನೆ. ಯಾವ ದಿಕ್ಕಿಗಾದರೂ ಬರೀಬೋದು. ಮೊದಲನೇ ಸ್ಟ್ರೈಟ್ ಲೈನ್ ಈ ಪ್ರಶ್ನೆ ಮಾತ್ರ ನೇರವಾಗಿ ಯಾವ ದಿಕ್ಕು ಅಂತ ಮೆನ್ಷನ್ ಮಾಡಿಲ್ಲ ಅಂದರೆ ನೀವು ಉತ್ತರಕ್ಕಾದ್ರೂ ಬರ್ಕೋಬೋದು, ಪೂರ್ವಕ್ಕಾದ್ರೂ ಬರ್ಕೋಬೋದು, ದಕ್ಷಿಣಕ್ಕಾದ್ರೂ ಬರ್ಕೋಬೋದು, ಪಶ್ಚಿಮಕ್ಕಾದ್ರೂ ಬರ್ಕೋಬೋದು. ಫೈನಲ್ ಆನ್ಸರಲ್ಲಿ ಏನೂ ಚೇಂಜಸ್ ಆಗಲ್ಲ. ಇಲ್ಲಿ ಯಾವುದೇ ದಿಕ್ಕು ಮೆನ್ಷನ್ ಮಾಡಿಲ್ಲ, ನೇರವಾಗಿ ಅಂತ ಕೊಟ್ಟಿರೋದ್ರಿಂದ ನೀವು ಮೊದಲಿಗೆ ಅವನು ನೇರವಾಗಿ ಯಾವ ದಿಕ್ಕಿಗಾದರೂ ಬರ್ಕೊಂಡ್ರು ಫೈನಲ್ ಆನ್ಸರಲ್ಲಿ ಏನು ಚೇಂಜಸ್ ಆಗಲ್ಲ. ಸೊ ನೇರವಾಗಿ 20 ಮೀಟರ್ ದೂರ ನಡೆದು ಬಲಕ್ಕೆ ತಿರುಗಿ, ಇಲ್ಲಿಂದ ಬಲಕ್ಕೆ ತಿರುಗಿ 10 ಮೀಟರ್ ದೂರ ನಡೀತಾನಂತೆ. 10 ಮೀಟರ್ ದೂರ. ಸೊ 20 ಮೀಟ್ರಿಗಿಂತ ಒಂದು ಚಿಕ್ಕ ಲೈನ್ ಬರಿತೀನಿ. 10 ಮೀಟರ್ ದೂರ ಬಲಕ್ಕೆ ನೋಡ್ರಿ. ಸೊ ಹಿಂಗೆ ಆರೋ ಮಾರ್ಕು ಮೇಲ್ಗಡೆ ಇದೆ ಅಂದರೆ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ರೈಟ್ ಸೈಡಿಗೆ ಬಲಕ್ಕೆ ತಿರುಗಿ 10 ಮೀಟರ್ ದೂರ ನಡೀತಾ ಇದ್ದಾನೆ. ಸೊ ನಂತರ ಎಡಕ್ಕೆ ತಿರುಗಿ ಅವನು 10 ಮೀಟರ್ ಮತ್ತೆ ನಡೀತಾ ಇದ್ದಾನೆ. ಸೊ ಇಲ್ಲಿಂದ ಎಡ ನೋಡ್ರಿ, ಈ ಡೈರೆಕ್ಷನ್ ಕಡೆ ಪೂರ್ವ ದಿಕ್ಕಿ ಮುಖ ಮಾಡಿ ಹೋಗ್ತಾನೆ ಅಂದರೆ ಎಡ ಅಂದರೆ ಮೇಲ್ಗಡೆ ಹೋಗ್ಬೇಕು. ಸೊ ಮೇಲಿಂದ ಲೆಫ್ಟು, ಕೆಳಗಿಂದ ರೈಟ್ ಆಗುತ್ತೆ. ಸೊ ಎಡಕ್ಕೆ ತಿರುಗಿ 10 ಮೀಟರ್ ದೂರ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸೊ 10 ಮೀಟರ್ ಸಂಖ್ಯೆ ಬರೀತಾನೆ, 10 ಮೀಟರ್ ದೂರ ಹೋಗ್ತಾ ಇದ್ದಾನೆ ಅಂತ. ಸೊ ಅಗೇನ್ ಇವಾಗ ಉತ್ತರ ದಿಕ್ಕಿ ಮುಖ ಇದೆ, ಅಲ್ಲಿಂದ ಬಲಕ್ಕೆ ತಿರುಗಿ ಅಂತ ನೋಡ್ರಿ. ಸೊ ಈ ಥರ ಮುಖ ಇದೆ ಅಂದರೆ ಬಲ ಅಂದರೆ ನಾನು ರೈಟ್ ಹ್ಯಾಂಡ್ ಈ ಕಡೆ ಬರಬೇಕು. ಬಲಕ್ಕೆ ತಿರುಗಿ 20 ಮೀಟರ್ ದೂರ ನಡೀತಾ ಇದ್ದಾನೆ ಅಂತ ಹೇಳಿದಾನೆ. 20 ಮೀಟರ್ ಸಂಖ್ಯೆ ಬರೀತಾ ಇದ್ದಾನೆ, 20 meters. ಅವರು ಮತ್ತೆ ಬಲಕ್ಕೆ ತಿರುಗಿ 70 ಮೀಟರ್ ನಡೆದರು ಅಂತಿದೆ. ಅಲ್ಲಿಂದ ಬಲಕ್ಕೆ ತಿರುಗಿ ಅಂದರೆ ನೋಡ್ರಿ, ಈ ಪೂರ್ವ ದಿಕ್ಕಿಗೆ ಮುಖ ಇದೆ ಅಂದರೆ ಬಲಕ್ಕೆ ಅಂದರೆ ಕೆಳಗಡೆ ಬರ್ಬೇಕು. ಮೇಲಿಂದ ಲೆಫ್ಟ್ ಆಗುತ್ತೆ, ಕೆಳಗಿಂದ ರೈಟ್ ಆಗುತ್ತೆ. ಬಲಕ್ಕೆ ತಿರುಗಿ 70 ಮೀಟ್ರ್ ಬರ್ಬೇಕು. ಇದು 10, ಇದು 20 ಇದೆ ಅಂದರೆ ನೋಡ್ರಿ ಇಲ್ಲಿಗೆ. ಸೊ ಈ ಡಾಟೆಡ್ ಲೈನ್ ಆಗ್ತಾನಲ್ಲ, ಇಲ್ಲಿಂದ ಕೆಳಗೆ ಹೋಗ್ಬೇಕು 70 ಮೀಟ್ರ್. 70 ಮೀಟ್ರ್ ಅಂದರೆ ದೊಡ್ಡ ಲೈನು ಇಲ್ಲಿ ಬರೀತಾನೆ. ಸೊ ನೋಡ್ರಿ, ಈ ವರ್ಟಿಕಲ್ ಲೈನ್ 20 ಮೀಟ್ರ್ ಇದೆ, ಈ ವರ್ಟಿಕಲ್ ಲೈನ್ 10 ಮೀಟ್ರ್ ಇದೆ ಅಂದರೆ ಟೋಟಲಿ 10 + 20ನ ಕೂಡ್ರಿ ಇಲ್ಲಿಂದ ಇಲ್ಲಿಗೆ 30 ಮೀಟ್ರ್ ಆಗುತ್ತೆ ಅಷ್ಟೆ. ಟೋಟಲ್ ಒಂದು ಬಲಕ್ಕೆ ತಿರುಗಿ 70 ಮೀಟ್ರ್ ಬಂದಿದೆ ಅಂದರೆ ಈ ಪಾಯಿಂಟಿಂದ ಕೆಳಗಡೆ ಇಲ್ಲಿ ತನಕ 40 ಮೀಟ್ರ್ ಡಿಸ್ಟೆನ್ಸ್ ಇದೆ, 40 ಮೀಟ್ರ್ ಇದೆ. ಸೊ 40 ಮೀಟ್ರ್ ಬರ್ಕೊಂಡು ನೋಡ್ರಿ, ಅವ್ನು ಕೇಳಿರೋ ಪ್ರಶ್ನೆ ಏನು ಅಂದರೆ ಅವರು ತಮ್ಮ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾರೆ ಅಂತ. ಕಚೇರಿ ಅಂದರೆ ಇದು ಪೋಸ್ಟ್ ಆಫೀಸ್ ಇಲ್ಲಿದೆ. ಪೋಸ್ಟ್ ಆಫೀಸಿಂದ ಈಗಿರೋ ಪ್ಲೇಸ್ಗೆ ಎಷ್ಟು ದೂರ ಇದೆ ಅಂದರೆ ಇದು ಡಾಟೆಡ್ ಲೈನಲ್ಲಿ ಬರೀತೀನಿ ಎಷ್ಟು ದೂರ ಇದೆ ಅಂತ. ಈ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಡಾಟೆಡ್ ಲೈನಲ್ಲಿ ಇದೆಯಲ್ಲ, ಈ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಸೊ ನೋಡ್ರಿ, ಇದು ಎ ಅಂತ ಬರಿತೀನಿ, ಇದು ಬಿ ಅಂತ ಬರಿತೀನಿ, ಇದು ಸಿ ಅಂತ ಬರಿತೀನಿ. ಎ ಬಿ ಸಿ ಅನ್ನೋದು ಲಂಬ ಕೋನ ತ್ರಿಭುಜ ಆಗುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಬಿ ಇಂದ ಸಿಗೆ 40 ಮೀಟ್ರ್ ಇದೆ. ಏನಿಂದ ಬಿಗೆ ಎಷ್ಟಿದೆ ಅಂದರೆ ಆರಿಜೆಂಟಲ್ ಲೈನ್ ನೋಡ್ರಿ 10 ಮೀಟ್ರ್, ಇದು 20 ಮೀಟ್ರ್ ಇದೆಯಲ್ಲ, ಇವೆರಡು ಆರಿಜೆಂಟಲ್ ಲೈನ್ ಕೊಡ್ರಿ. ಏನಿಂದ ಬಿಗೆ 30 ಮೀಟ್ರ್ ದೂರ ಇರುತ್ತೆ. ಸೊ ಏನಿಂದ ಬಿಗೆ 30 ಮೀಟ್ರ್, ಬಿನಿಂದ ಸಿಗೆ 40 ಮೀಟ್ರ್ ಅಂದರೆ ಏನಿಂದ ಸಿಗೆ ಎಷ್ಟಾಗುತ್ತೆ ಅಂದರೆ ಅದು ಲಂಬ ಕೋನ ತ್ರಿಭುಜ ಆಕಾರದಲ್ಲಿ ಇರೋದ್ರಿಂದ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಕಂಡುಹಿಡಿಬೇಕು. ಇದು ವಿಕರ್ಣ ಆಗುತ್ತೆ, ಹೈಪಾಟ್ನಿಸ್ ಸೈಡ್ ಆಗುತ್ತೆ.
ಈ ವಿಕರ್ಣದ ಉದ್ದ ಕಂಡುಹಿಡಿಬೇಕಂದ್ರೆ ನಾವು ಬೇಸಿಕ್ ಟ್ರಿಪ್ಲೆಟ್ ಗೊತ್ತಿರಬೇಕು. ಪೈಥಾಗೋರಸ್ನ ತ್ರಿವಳಿ ಇದೆ ಒಂದು. ಸೊ ಮೊದಲನೇದೇ 3, 4, 5 ಅನ್ನೋದು ಪೈಥಾಗೋರಸ್ನ ತ್ರಿವಳಿ. ಈ ತ್ರಿವಳಿನ ಎಕ್ಸ್ಟೆಂಡ್ ಮಾಡಿದರೆ ಎಕ್ಸ್ಟೆಂಡ್ ಯಾವ ಥರ ಮಾಡ್ಬೋದು ಅಂದರೆ ಪ್ರತಿ ಸಂಖ್ಯೆ ಪಕ್ಕದಲ್ಲಿ ಒಂದೊಂದು 0 ಹಾಕ್ಕಂತ ಹೋದರೆ 30, 40, 50 ಆಗುತ್ತಲ್ಲ, ಇದು ಕೂಡ ಪೈಥಾಗೋರಸ್ ತ್ರಿವಳಿನೇ ಆಗುತ್ತೆ. ಈ ಪೈಥಾಗೋರಸ್ ತ್ರಿವಳಿ ಬೇಸಿಕ್ ಟ್ರಿಪ್ಲೆಟ್ ನೆನಪಿದ್ರೆ ಪ್ರತಿ ಸಂಖ್ಯೆ ಪಕ್ಕದಲ್ಲಿ ಒಂದೊಂದು 0 ಹಾಕ್ಕಂತ ಹೋಗ್ರೆ ಅದು ಕೂಡ ಪೈಥಾಗೋರಸ್ ತ್ರಿವಳಿ ಆಗುತ್ತೆ. ನ್ಯೂ ಸೆಟ್ ಆಫ್ ನಂಬರ್ಸ್. ಸೊ ಒಂದು ಸೈಡ್ ನೋಡ್ರಿ, ಈ 30 ಇದೆ, ಇಲ್ಲಿ 30 ಇದೆ, ಇನ್ನೊಂದು ಸೈಡ್ 40 ಇದೆ, ಇಲ್ಲಿ 40 ಇದೆ ಅಂದರೆ ಉಳಿದಿರೋ ನಂಬರ್ 50 ಇದೆಯಲ್ಲ. ಸೊ ಏನಿಂದ ಸಿಗಿರೋ ಡಿಸ್ಟೆನ್ಸ್ ಇದು 50 ಮೀಟ್ರ್ ದೂರ ಇರುತ್ತೆ. ಪೋಸ್ಟ್ ಆಫೀಸಿಂದ ಅವನೀಗ 50 ಮೀಟ್ರ್ ದೂರದಲ್ಲಿ ಇದ್ದಾನೆ ಅಂತ ಹೇಳ್ಬೋದು. 50 ಮೀಟ್ರ್ ಅನ್ನೋದು ಆಪ್ಷನ್ ಏನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಆನ್ಸರ್. ಕ್ಲಿಯರಾ? ಈ ರೀತಿ ಬರಿಬೋದು. ಒಂದು ವೇಳೆ ಪೈಥಾಗೋರಸ್ ತ್ರಿವಳಿ ನೆನಪಿಲ್ಲ ಅಂದರೆ, ಈ ಪೈಥಾಗೋರಸ್ ತ್ರಿವಳಿ ನೆನಪಿಲ್ಲ ಅಂದರೆ ಇದು ಲಂಬಕೋನ ತ್ರಿಭುಜಾಕಾರದಲ್ಲಿ ಇರೋದ್ರಿಂದ ಒಂದು ಸೈಡ್ 30 ಮೀಟ್ರ್ ಇದೆ, ಈ ಸೈಡ್ 40 ಇದೆ ಅಂದರೆ ಇದು ವಿಕರ್ಣ ಆಗುತ್ತೆ, ಹೈಪಾಟ್ನಿಸ್ ಸೈಡ್ ಆಗುತ್ತೆ. ಈ ಹೈಪಾಟ್ನಿಸ್ ಸೈಡ್ ಉದ್ದ ಕಂಡುಹಿಡಿಬೇಕಂದ್ರೆ ಈ ಎರಡೂ ಬಾಹುಗಳ ಉದ್ದಗಳನ್ನು ಸ್ಕ್ವೇರ್ ಮಾಡಿ ಕೂಡ್ಕೋಬೇಕು. 30ಗೆ ಸ್ಕ್ವೇರ್ ಮಾಡಿರಿ, 40ಗೆ ಸ್ಕ್ವೇರ್ ಮಾಡಿರಿ. 30 ಸ್ಕ್ವೇರ್ ಅಂದರೆ 900 ಬರುತ್ತೆ, 40 ಸ್ಕ್ವೇರ್ ಅಂದರೆ 1600 ಆಗುತ್ತೆ. ಇವೆರಡೂ ಕೂಡಿದಾಗ 2500 ಬರುತ್ತೆ. ಸ್ಕ್ವೇರ್ ಮಾಡಿ ಕೂಡಿ ಇದಕ್ಕೆ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು. 2500ಕ್ಕೆ ವರ್ಗಮೂಲ ಅಂದರೆ 50 ಬರುತ್ತೆ. ಯಾಕಂದರೆ 50ಅನ್ನು 2 ಸಲ ಗುಣಿಸಿದ್ರೆ 2500 ಆಗುತ್ತೆ ಅಂದಮೇಲೆ ಈ 2500ಕ್ಕೆ ವರ್ಗಮೂಲ 50. 2500ಗೆ ಸ್ಕ್ವೇರ್ ರೂಟ್ 50 ಆಗುತ್ತೆ. ಸೊ ಹಾಗಾದರೆ ಅವನು ಪೋಸ್ಟ್ ಆಫೀಸಿಂದ ಈಗ 50 ಮೀಟ್ರ್ ದೂರ ಇದ್ದಾನೆ ಅಂತ ಆನ್ಸರ್ ಮಾಡ್ತೀವಿ. ಇದು ಒಂದು ವಿಧಾನ. ಇಲ್ಲ ಹಿಂಗೆಲ್ಲ ಡಯಾಗ್ರಾಮ್ ಹಾಕಕ್ಕೆ ಬರಲ್ಲ, ಲಂಬಕೋನ ತ್ರಿಭುಜ ಆಕಾರದಲ್ಲಿ ನಾವು ಚಿತ್ರ ಬಿಡ್ಸೋಕ್ಕಾಗಲ್ಲ ಅಂದರೆ ಇನ್ನೊಂದು ಬೆಸ್ಟ್ ಮೆಥಡ್ ಹೇಳ್ಕೊಡ್ತೀನಿ ನೋಡಿರಿ. ಸೊ ನಾವು 8 ದಿಕ್ಕುಗಳೆಲ್ಲ ಚಿತ್ರ 4 ದಿಕ್ಕುಗಳೆಲ್ಲ ಚಿತ್ರ ಬರ್ಕೊಂಡ್ರೆ ಸಾಕು. ಮೇಲೆ ಬರೋದು ಉತ್ತರ ದಿಕ್ಕು, ಕೆಳಗಡೆ ದಕ್ಷಿಣ ದಿಕ್ಕು, ಬಲಭಾಗದಲ್ಲಿ ಪೂರ್ವ ದಿಕ್ಕು, ಎಡಭಾಗದಲ್ಲಿ ಪಶ್ಚಿಮ ದಿಕ್ಕು ಬರುತ್ತೆ. ಸೊ ಈ 4 ದಿಕ್ಕುಗಳೆಲ್ಲ ಚಿತ್ರ ಬರ್ಕೊಂಡು ಲೆಫ್ಟ್ ರೈಟ್ ಕಾಂಬಿನೇಷನ್ ಬರೆಯಲ್ಲ. ಉತ್ತರ ದಿಕ್ಕಿಂದ ಸ್ಟಾರ್ಟ್ ಮಾಡಿ ಇದು ಲೆಫ್ಟ್, ಇದು ರೈಟ್, ಇದು ಲೆಫ್ಟ್, ಇದು ರೈಟ್, ಇದು ಲೆಫ್ಟ್, ಇದು ರೈಟ್, ಇದು ಲೆಫ್ಟ್ ರೈಟ್ ಕಾಂಬಿನೇಷನ್ ಬರ್ಕೊಂಡು ಆದಮೇಲೆ ಇವಾಗ ಪ್ರಶ್ನೆ ಓದ್ತಾ ಬರೋಣ. ಅವನು ಪೋಸ್ಟ್ ಆಫೀಸಿಂದ ಹೇಳಿದ್ದಾರೆ ಅಂದರೆ ಇದು ಮಧ್ಯದ ಪೋಸ್ಟ್ ಆಫೀಸು. ಇದು ಪೋಸ್ಟ್ ಆಫೀಸಿಂದ ನೇರವಾಗಿ 20 ಮೀಟ್ರ್ ದೂರವಾಗಿದ್ದಾನೆ ಅಂದರೆ ಉತ್ತರಕ್ಕೆ 20 ಮೀಟ್ರ್ ದೂರವಾಗಿದ್ದಾನೆ. ಉತ್ತರ ದಿಕ್ಕ ಹತ್ರ 20 ಸಂಖ್ಯೆ ಅಷ್ಟೇ ಬರಿತಾ ಇದ್ದಾನೆ. ಬಲಕ್ಕೆ ತಿರುಗಿ ನೋಡ್ರಿ, ಉತ್ತರ ದಿಕ್ಕಿನಿಂದ ಬಲಕ್ಕೆ ತಿರುಗಿದ್ರೆ ಪೂರ್ವ ದಿಕ್ಕು ಬರಿಬೇಕು. ಬಲಕ್ಕೆ ತಿರುಗಿ 10 ಮೀಟ್ರ್ ನಡೆದು ಅಂತಿದೆ ಅಂದರೆ ಪೂರ್ವ ದಿಕ್ಕ ಹತ್ರ 10 ಬರಿಬೇಕು. ಪೂರ್ವ ದಿಕ್ಕ ಹತ್ರ 20 ಅಲ್ಲ, ಪೂರ್ವ ದಿಕ್ಕ ಹತ್ರ ಎಷ್ಟು ಬರಿಬೇಕು? 10 ಬರಿಬೇಕು. 10 ಇದೆ ಸಂಖ್ಯೆ, 10 ಬರಿಬೇಕು. ಪೂರ್ವ ದಿಕ್ಕ ಹತ್ರ 10 ಬರ್ಕೊಂಡು ಎಡಕ್ಕೆ ತಿರುಗಿ ನಂತರ 10 ಮೀಟ್ರ್ ನಡೆದಾರೆ. ಮತ್ತೆ ಎಡಕ್ಕೆ ತಿರುಗಿ ಅಂದರೆ ಈ ಪೂರ್ವ ದಿಕ್ಕಿಂದ ಎಡ ಲೆಫ್ಟ್ ಅಂದರೆ ಮತ್ತೆ ಮೇಲ್ಗಡೆ ಹೋಗ್ಬೇಕು. ವಾಪಸ್ ಉತ್ತರ ದಿಕ್ಕಿಗೆ ಹೋಗಿ 10 ಮೀಟ್ರ್ ಬರಿಬೇಕು. ಮತ್ತು ಬಲಕ್ಕೆ ತಿರುಗಿ ನಂತರ 20 ಮೀಟ್ರ್ ನಡೆದು ಮತ್ತು ಇಲ್ಲಿಂದ ಬಲಕ್ಕೆ ಅಂದರೆ ವಾಪಸ್ ಮತ್ತೆ ಪೂರ್ವ ದಿಕ್ಕತ್ರ 20 ಮೀಟ್ರ್ ನಡೀತಾ ಇದ್ದಾನೆ. 20 ಮೀಟ್ರ್ ನಡೀತಾ ಇದ್ದಾನೆ. 20 ಸಂಖ್ಯೆ ಬರೀಬೇಕು. ಅವರು ಮತ್ತೆ ಬಲಕ್ಕೆ ತಿರುಗಿ 70 ಮೀಟ್ರ್ ಅಂತಿದೆ. ಮತ್ತೆ ಲಾಸ್ಟಿಗೆ ಬಲಕ್ಕೆ ತಿರುಗಿ 70 ಮೀಟ್ರ್ ಅಂದರೆ ಇಲ್ಲಿಂದ ಬಲ ಅಂದರೆ ದಕ್ಷಿಣ ಬರುತ್ತೆ, 70 ಮೀಟ್ರ್ ಬರೀಬೇಕು. ಪೂರ್ವದಿಂದ ಬಲ ಅಂದರೆ ದಕ್ಷಿಣಕ್ಕೆ 70 ಮೀಟ್ರ್ ಬರೀಬೇಕು. ಈ ರೀತಿ ಬರ್ಕೊಂಡು ಆದಮೇಲೆ ನೋಡ್ರಿ, ಆಪೋಸಿಟ್ ಡೈರೆಕ್ಷನಲ್ಲಿರೋ ನಂಬರ್ಸ್ ಮೈನಸ್ ಮಾಡಬೇಕು. ವಿರುದ್ಧ ದಿಕ್ಕಲ್ಲಿರೋ ಸಂಖ್ಯೆಗಳನ್ನು ಮೈನಸ್ ಮಾಡಬೇಕು. ಯಾವ್ಯಾವ ವಿರುದ್ಧ ದಿಕ್ಕು ಅಂದರೆ ಇಲ್ಲಿ ಉತ್ತರಕ್ಕೆ ವಿರುದ್ಧ ದಿಕ್ಕು ದಕ್ಷಿಣ ನೋಡಿರಿ. ನಾರ್ತಿಗೆ ಆಪೋಸಿಟ್ ಡೈರೆಕ್ಷನ್ ಸೌತು, ಈಸ್ಟಿಗೆ ಆಪೋಸಿಟ್ ಡೈರೆಕ್ಷನ್ ವೆಸ್ಟ್, ಪೂರ್ವಕ್ಕೆ ಆಪೋಸಿಟ್ ಡೈರೆಕ್ಷನ್ ಪಶ್ಚಿಮ. ವಿರುದ್ಧ ದಿಕ್ಕಲ್ಲಿರೋ ಸಂಖ್ಯೆಗಳನ್ನು ಮೈನಸ್ ಮಾಡ್ಕೋಬೇಕು. ಇಲ್ಲಿ 70 ಇದೆ, ಇಲ್ಲಿ ಇವೆರಡೂ ಸೇರಿಸಬೇಕು. ಒಂದೇ ದಿಕ್ಕಲ್ಲಿ 2 ಸಂಖ್ಯೆ ಇದ್ದಾಗ ಇವೆರಡೂ ಕೂಡ್ಕೋಬೇಕು, ಅಡಿಷನ್ ಮಾಡ್ಕೋಬೇಕು. 20 + 10 30 ಆಗುತ್ತಲ್ಲ. ಈ 30ನ್ನು ಈ 70ರಲ್ಲಿ ಮೈನಸ್ ಮಾಡಿದ್ರೆ ಉಳಿಯೋದು 40 ದಕ್ಷಿಣ ದಿಕ್ಕತ್ರ ಉಳಿಯುತ್ತದೆ. ನೋಡಿರಿ, ಉಳಿಯೋ ಸಂಖ್ಯೆನ ದೊಡ್ಡದು ಯಾವ್ದಿರುತ್ತೆ ಅಲ್ಲಿ ಬರಿಬೇಕು. ಇಲ್ಲಿ ಒಂದೇ ದಿಕ್ಕತ್ರ 2 ಇದಾವೆ, 10 ಮತ್ತು 20 ಅಂದರೆ ಕೂಡಿಲ್ಲ 30 ಆಗುತ್ತೆ. 30 ಬರಿತೀನಿ. ಈ ಪೂರ್ವಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಯಾವ ನಂಬರೂ ಇಲ್ಲ. ಆಮೇಲೆ ಅಕ್ಕಪಕ್ಕದ ದಿಕ್ಕುಗಳನ್ನು ಮೈನಸ್ ಮಾಡೋಂಗಿಲ್ಲ. ಸೊ ಯಾವುದೇ 2 ಅಕ್ಕಪಕ್ಕದ ದಿಕ್ಕುಗಳಲ್ಲಿ ಸಂಖ್ಯೆ ಉಳಿದ್ವು ಅಂದರೆ ಫಸ್ಟ್ ನಿಮ್ಮ ಮೈಂಡಲ್ಲಿ ಬರಲಿ, ಇದು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇದೆ ಅಂತ ಫಸ್ಟ್ ಆ ಥಾಟ್ ಬರ್ಬೇಕು ನಿಮ್ಮಲ್ಲಿ. ಯಾವುದೇ 2 ಅಕ್ಕಪಕ್ಕದ ದಿಕ್ಕುಗಳಲ್ಲಿ ಸಂಖ್ಯೆ ಉಳಿದ್ವು ಅಂದರೆ ಅಕ್ಕಪಕ್ಕದ ದಿಕ್ಕಲ್ಲಿರೋ ಸಂಖ್ಯೆಗಳನ್ನು ಮೈನಸ್ ಮಾಡೋಕ್ಕೆ ಬರಲ್ಲ, ಓನ್ಲಿ ಆಪೋಸಿಟ್ ಡೈರೆಕ್ಷನ್ಸ್ ಅಷ್ಟೇ. ಇಲ್ಲಿ 30 ಇದೆ, ಇಲ್ಲಿ 40 ಇದೆ ಅಂದರೆ ಸೊ 2 ಅಡ್ಜಸೆಂಟ್ ಡೈರೆಕ್ಷನ್ಸಲ್ಲಿ ನಂಬರ್ಸ್ ಇದ್ದಾವೆ ಅಂದರೆ ಫಸ್ಟ್ ನಿಮ್ಮ ಮೈಂಡಲ್ಲಿ ಏನು ಬರಬೇಕು? ಸೊ ದಿಸ್ ಪ್ರಾಬ್ಲಮ್ ಬಿಲಾಂಗ್ಸ್ ಟು ಪೈಥಾಗೋರಸ್ ಥಿಯರಮ್.
ಆ ಪೈಥಾಗೊರಸ್ ಥಿಯರಮ್ ಪ್ರಕಾರ ಇದೆ ಅಂದರೆ ಪೈಥಾಗೊರಸ್ ತ್ರಿವಳಿ ಪ್ರಕಾರ 3, 4, 5 ಅನ್ನೋದು ಪೈಥಾಗೊರಸ್ ತ್ರಿವಳಿ. ಇದು ಎಕ್ಸ್ಟೆಂಡ್ ಮಾಡಿದರೆ 30, 40, 50 ಅನ್ನೋದು ಪೈಥಾಗೊರಸ್ ತ್ರಿವಳಿ ಆಗುತ್ತೆ. ಒಂದು ಸೈಡ್ 30 ಇದೆ, ಇನ್ನೊಂದು ಸೈಡ್ 40 ಇದೆ ಅಂದರೆ ಆನ್ಸರ್ನ ಡೈರೆಕ್ಟಾಗಿ 50 ಮೀಟ್ರ್ ಅಂತ ಬರೀತೀವಿ. ಅವನು ಪೋಸ್ಟ್ ಆಫೀಸಿಂದ 50 ಮೀಟ್ರ್ ದೂರದಲ್ಲಿದ್ದಾನೆ ಅಂತ ಬರೀಬೇಕು. ಪೋಸ್ಟ್ ಆಫೀಸಿಂದ ಅವನು 50 ಮೀಟ್ರ್ ದೂರದಲ್ಲಿದ್ದಾನೆ ಅಂತ ಆನ್ಸರ್ ಬರೀಬೇಕು. ಒಂದು ವೇಳೆ ನಿಮಗೆ ಈ ಟ್ರಿಪ್ಲೆಟ್ ನೆನಪಿಲ್ಲ ಅಂದರೆ ಇಲ್ಲಿ ಮಾಡಿದ್ನಲ್ಲ ಕ್ಯಾಲ್ಕುಲೇಷನ್, ಒಂದು ದಿಕ್ಕತ್ರ ಉಳಿಯ 30ಗೆ ಸ್ಕ್ವೇರ್ ಹಾಕ್ಕೊಂಡು ಇನ್ನೊಂದು ದಿಕ್ಕತ್ರ ಉಳಿಯ 40ಗೆ ಸ್ಕ್ವೇರ್ ಹಾಕ್ಕೊಂಡು ಕೂಡಿದ್ರೆ 2,500 ಬರುತ್ತೆ. 2,500ಕ್ಕೆ ವರ್ಗಮೂಲ ಸ್ಕ್ವೇರ್ ರೂಟ್ ಅಂದರೆ 50 ಬರುತ್ತಲ್ಲ, ಈ ಕ್ಯಾಲ್ಕುಲೇಷನ್ ಆದರೂ ಮಾಡ್ಕೋಬೋದು ಅಲ್ಲಿಂದ ಮುಂದಕ್ಕೆ. ಓಕೆನಾ? ಈ ರೀತಿ ಡೈರೆಕ್ಷನ್ ಟೆಸ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ. ಸೊ ನೋಡಿರಿ, ಇದು ಇಂಗ್ಲೀಷಲ್ಲಿದೆ. ಕನ್ನಡದಲ್ಲಿಗಿಂತ ಇದನ್ನು ಇಂಗ್ಲೀಷಲ್ಲಿ ಓದ್ಕೊಂಡು ಆನ್ಸರ್ ಮಾಡಿದರೆ ಬೆಟರು. ಕನ್ನಡದಲ್ಲಿ ವರ್ಡ್ಸ್ ಅಷ್ಟು ನಮಗೆ ಲಾಜಿಕಲಿ ಫಾಲೋ ಮಾಡಲಿಕ್ಕೆ ಸಿಗಲ್ಲ. ಎಸ್ಪೆಷಲಿ ಈ ಟಾಪಿಕ್ ಮೇಲೆ, ಸಿಲೋಯಿಸಮ್ ಅಂತ ಕರಿತೀವಿ, ಸ್ಟೇಟ್ಮೆಂಟ್ಸ್ ಆ್ಯಂಡ್ ಕನ್ಕ್ಲೂಷನ್ಸ್ ಅಂತ ಇರುತ್ತೆ. ಈ ಟಾಪಿಕ್ ಮೇಲೆ ಏನಾದರೂ ಪ್ರಶ್ನೆ ಕೇಳಿದರೆ ಎರಡೂ ಮೀಡಿಯಮಲ್ಲಿ ನಿಮಗೆ ಕ್ವಶನ್ಸ್ ಪೇಪರ್ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ. NET ಅಂತೂ ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದೇ ಇರುತ್ತೆ. ಸೊ ಇಂಗ್ಲೀಷಲ್ಲಿ ಓದ್ಕೊಂಡು ಆನ್ಸರ್ ಮಾಡಿದರೆ ಬೆಸ್ಟ್, ನಿಮಗೆ ಕ್ಲಾರಿಟಿ ಸಿಗುತ್ತೆ. ನಾನು ಅದೇ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡ್ತೀನಿ ನೋಡಿರಿ. ಇವು ಪ್ರಿಮೈಸಸ್ ಅಂದರೆ ಸ್ಟೇಟ್ಮೆಂಟ್ಸ್ ಎರಡಿದ್ದಾವೆ. ಆಲ್ ಬ್ಯಾಟ್ಸ್ ಆರ್ ಮ್ಯಾಮಲ್ಸ್ ಅಂತ ಒಂದು ಹೇಳಿಕೆ ಇದೆ, ನೋ ಬರ್ಡ್ಸ್ ಆರ್ ಬ್ಯಾಟ್ಸ್ ಅಂತ ಒಂದು ಹೇಳಿಕೆ ಇದೆ. ಸೊ ಈ ಎರಡೂ ಹೇಳಿಕೆಗಳಿಗೆ ಸಂಬಂಧಪಟ್ಟಂಥ ತೀರ್ಮಾನಗಳು 1, 2, 3, 4 ಕನ್ಕ್ಲೂಷನ್ಸ್ ಇದ್ದಾವೆ. ಈ 4 ತೀರ್ಮಾನಗಳಲ್ಲಿ ಯಾವ್ದು ಸರಿ ಅಂತ ಹೇಳ್ಬೇಕು. ಫಸ್ಟ್ ಕೊಟ್ಟಿರೋ ಪ್ರಿಮೈಸಿಸ್ ಅಂದರೆ ಸ್ಟೇಟ್ಮೆಂಟ್ಸ್ಗೆ ವೆನ್ ಡಯಾಗ್ರಾಮ್ ಹಾಕೋಣ. ಆಲ್ ಬ್ಯಾಟ್ಸ್ ಆರ್ ಮ್ಯಾಮಲ್ಸ್ ಅಂತ ಇದೆ. ಫಸ್ಟು ಬ್ಯಾಟ್ಸ್ ಬರೆಯೋಣ. ಇದು ಬ್ಯಾಟ್ಸ್ ಅಂತ ಸರ್ಕಲ್ಲು. ಆಲ್ ಅಂತ ಇರೋದ್ರಿಂದ ಬ್ಯಾಟ್ಸ್ ಮೇಲ್ಗಡೆ ಕಾನ್ಸೆಂಟ್ರಿಕ್ ಸರ್ಕಲ್ ಹಾಕ್ಕೊಂಡು ಇದು ಮ್ಯಾಮಲ್ಸ್ ಬರ್ತೀನಿ. ಆಲ್ ಬ್ಯಾಟ್ಸ್ ಆರ್ ಮ್ಯಾಮಲ್ಸ್ ಅಂತ ಆಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್ಗೆ ವೆನ್ ಡಯಾಗ್ರಾಮ್. ನೋ ಬರ್ಡ್ಸ್ ಆರ್ ಬ್ಯಾಟ್ಸ್ ಅಂತಿದೆ ಎರಡನೇ ಸ್ಟೇಟ್ಮೆಂಟು. ನೋ ಬರ್ಡ್ಸ್ ಆರ್ ಬ್ಯಾಟ್ಸ್, ಬರ್ಡ್ಸು ಮತ್ತು ಬ್ಯಾಟ್ಸ್ ಎಲ್ಲೂ ಟಚ್ ಆಗಂಗಿಲ್ಲ. ಸೊ ಇಲ್ಲಿ ಬ್ಯಾಟ್ಸ್ ಇದೆ ಅಂದರೆ ಬರ್ಡ್ಸ್ ಇದರಿಂದ ಆಚೆ ಇರ್ಬೇಕು. ಇದರಿಂದ ಆಚೆ ಅಂದರೆ ಈ ಥರನೂ ಬರಿಬೋದು. ಇದನ್ನು ಬರ್ಡ್ಸ್ ಅಂತ ತೆಗಿಬೋದು. ಇದ್ರ ಒಳಗಡೆ ಬರ್ಕೊಂಡು ಸೊ ಬ್ಯಾಟ್ಸ್ಗೆ ಬರ್ಡ್ಸ್ಗೆ ಇಂಟರ್ಸೆಕ್ಟೇ ಮಾಡಬಾರ್ದು, ಆ ಥರನೂ ಬರಿಬೋದು. ಒಂದು ವಿಧಾನ. ಅಥವಾ ಇನ್ನೆರಡು ಥರ ಇನ್ನೊಂದು ಥರನೂ ಬರಿಬೋದು. ಹೆಂಗೆ ಅಂದರೆ ಫಸ್ಟ್ ಬ್ಯಾಟ್ಸ್ ಸರ್ಕಲ್ ಬರ್ಕೊಂಡು ಆಲ್ ಬ್ಯಾಟ್ಸ್ ಆರ್ ಮ್ಯಾಮಲ್ಸ್ ಅಂತಿದೆಯಲ್ಲ, ಈ ಥರ ಮ್ಯಾಮಲ್ಸ್ ಬರ್ಕೊಂಡು ಸೊ ನೆಕ್ಸ್ಟು ನೋ ಬರ್ಡ್ ಈಸ್ ಎ ಬ್ಯಾಟ್ ಅಂತ ಕೊಟ್ಟಿದ್ದಾನೆ ಅಂದರೆ ಈ ಬರ್ಡು ಬ್ಯಾಟು ಸಪ್ರೇಟಾಗಿರ್ಬೇಕು. ಇಲ್ಲೂ ಕೂಡ ಸಪ್ರೇಟಾಗಿರ್ಬೋದು, ಬಟ್ ಈ ಥರನೂ ಬರ್ಕೋಬೋದು. ಈ ಥರ ಬರ್ಕೊಂಡ್ರೂ ಕೂಡ ಇಲ್ಲಿ ಬರ್ಡು ಬ್ಯಾಟು ಸಪ್ರೇಟಾಗಿ ಕಾಣಿಸ್ತದೆ. ಇದು ಸರಿನೇ, ಇದು ಸರಿನೇ. ಒಟ್ಟು ಬರ್ಡು ಬ್ಯಾಟು ಸಪ್ರೇಟಾಗಿರ್ಬೇಕು. ಸಪ್ರೇಟಾಗಿರುತ್ತಲ್ಲ ಹಿಂಗೂ ಬರ್ಕೋಬೋದು, ಸಪ್ರೇಟಾಗಿರೋ ಥರ ಈ ಥರನೂ ಬರಿಬೋದು. ಸೊ ಇನ್ನೊಂದು ರೀತಿಯೂ ಬರಿಬೋದು. ಫಸ್ಟ್ ಬ್ಯಾಟ್ಸ್ ಬರೆಯೋಣ. ಆಲ್ ಬ್ಯಾಟ್ಸ್ ಆರ್ ಮ್ಯಾಮಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲ್ಗಡೆ ಮ್ಯಾಮಲ್ಸ್ ಬರೆಯೋಣ. ಮೇಲ್ಗಡೆ ಮ್ಯಾಮಲ್ಸ್ ಬರೆಯೋಣ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟು ನೋ ಬರ್ಡ್ಸ್ ಆರ್ ಬ್ಯಾಟ್ಸ್ ಅಂತ ಇದೆಯಲ್ಲ, ಈ ಬರ್ಡ್ಸು ಬ್ಯಾಟ್ಸ್ಗೆ ಸಪ್ರೇಟಾಗಿರ್ಬೇಕು. ಹಿಂಗೆ ಸಪ್ರೇಟ್ ತಿರೋ ಹೊರಗೆ ಹಾಕ್ಕೊಂಡ್ರೆ ಸಪ್ರೇಟ್ ಆಗುತ್ತೆ ನೋಡಿರಿ. ಬರ್ಡ್ಸು ಬ್ಯಾಟ್ಸು ಇಲ್ಲಿ ಸಪ್ರೇಟ್ ಇದಾವೆ. ನೋ ಅಂತಿರೋದ್ರಿಂದ ಬರ್ಡ್ಸು ಬ್ಯಾಟ್ಸು ಸಪ್ರೇಟ್ ಇದ್ದಾವೆ. ನೋ ಅಂತಿರೋದ್ರಿಂದ ಬರ್ಡ್ಸು ಬ್ಯಾಟ್ಸು ಸಪ್ರೇಟ್ ಇದ್ದಾವೆ. ನೋ ಅಂತಿರೋದ್ರಿಂದ ಬರ್ಡ್ಸು ಬ್ಯಾಟ್ಸು ಸಪ್ರೇಟ್ ಇದ್ದಾವೆ. 3 ಕರೆಕ್ಟೇ. 3 ಥರನೂ ಬರಿಬೋದು. ಸಗರಿ 3 ಥರನೂ ಅಲ್ಲಿ ಕೊಟ್ಟರೆ ಕನ್ಕ್ಲೂಷನ್ಸ್ನ ಚೆಕ್ ಮಾಡ್ಬೇಕು. ಹಂಗಾರೆ ಮಾತ್ರ 100% ನಿಮಗೆ ಅಕ್ಯುರೇಸಿ ಸಿಗೋದು, ತಪ್ಪಾಗೋಕ್ಕೆ ಚಾನ್ಸೇ ಇಲ್ಲ. 3 ಸ್ಟೇಟ್ಮೆಂಟಲ್ಲಿ ಕರೆಕ್ಟ್ ಆಗ್ಬೇಕು ಹೇಳಿಕೆ. ಕನ್ಕ್ಲೂಷನ್ ನೋಡಿರಿ, ನೋ ಬರ್ಡ್ಸ್ ಆರ್ ಮ್ಯಾಮಲ್ಸ್ ಅಂತ ಇದೆ. ಫಸ್ಟ್ ಡಯಾಗ್ರಾಮಲ್ಲಿ ನೋಡಿರಿ, ಬರ್ಡ್ಸು ಮ್ಯಾಮಲ್ಸು ನೋ ಅಂತಿದೆ ಅಂದರೆ ಬರ್ಡ್ಸು ಮ್ಯಾಮಲ್ಸ್ ಸಪ್ರೇಟಾಗಿರ್ಬೇಕು, ಟಚ್ ಆಗಿರ್ಬಾರ್ದು ಎಲ್ಲೂ. ಸೊ ಬರ್ಡ್ಸು ಮತ್ತು ಮ್ಯಾಮಲ್ಸು ಒಂದರೊಳಗಡೆ ಒಂದಿದ್ದಾವೆ. ಸೊ ಬರ್ಡ್ಸ್ ಒಳಗಡೆ ಇದೆ, ಮ್ಯಾಮಲ್ಸ್ ಔಟ್ಸೈಡ್ ಇದೆ ಅಂದರೆ ಆಲ್ ಬರ್ಡ್ಸ್ ಆರ್ ಮ್ಯಾಮಲ್ಸ್ ಆಗುತ್ತೆ. ಎರಡು ಒಂದರೊಳಗಡೆ ಇದ್ದಾವೆ. ನೋ ಅನ್ನೋದಕ್ಕೆ ಮೀನಿಂಗ್ ಇಲ್ಲ, ರಾಂಗ್. ಮೊದಲನೇ ಡಯಾಗ್ರಾಮಲ್ಲಿ ಇದು ರಾಂಗ್ ಆಗಿದೆ ಅಂದರೆ ಇದನ್ನು ಸೆಕೆಂಡ್ ಥರ್ಡ್ ಡಯಾಗ್ರಾಮಲ್ಲಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ಲಿ ರಾಂಗ್. ಒಂದು ಚಿತ್ರದಲ್ಲಿ ತಪ್ಪಾದರೆ ಸಾಕು, ಪೂರ್ತಿ ಅದು ರಾಂಗ್ ಅಂತಲೇ ಡಿಸೈಡ್ ಮಾಡೋದು. ನೆಕ್ಸ್ಟ್ ಸಮ್ ಬರ್ಡ್ಸ್ ಆರ್ ನಾಟ್ ಮ್ಯಾಮಲ್ಸ್ ಅಂತ ಕರಿತೀವಿ. ಸಮ್ ಬರ್ಡ್ಸ್ ಆರ್ ನಾಟ್ ಮ್ಯಾಮಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಬರ್ಡ್ಸು ಮತ್ತು ಮ್ಯಾಮಲ್ಸ್ ನೋಡ್ರಿ ಯಾವ ಥರ ಇದೆ ಅಂದರೆ, ಸೊ ಫಸ್ಟ್ ಡಯಾಗ್ರಾಮಲ್ಲಿ ಬರ್ಡ್ಸ್ ಇಲ್ಲಿದೆ, ಮ್ಯಾಮಲ್ಸ್ ಇಲ್ಲಿದೆ. ಬರ್ಡ್ಸಲ್ಲಿರೋವು ಎಲ್ಲವೂ ಮ್ಯಾಮಲ್ಸ್ ಆಗಿದಾವೆ. ಕೆಲವು ಬರ್ಡ್ಸು ಮ್ಯಾಮಲ್ಸ್ ಆಗಿಲ್ಲ ಅಂತ ಹೇಳಿದಾನೆ, ಕೆಲವೇನು ಎಲ್ಲವೂ ಆಗಿದ್ದಾವೆ. ಆಗಿಲ್ಲ ಅಂತ ಹೇಳಲಿಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗಿ ಇದು ಕೂಡ ರಾಂಗ್. ಮೊದಲನೇ ಡಯಾಗ್ರಾಮಲ್ಲಿ ನೋಡಿದಾಗಲೇ ರಾಂಗ್ ಅಂತ ಗೊತ್ತಾಯಿತು. ಸಮ್ ಬರ್ಡ್ಸ್ ಆರ್ ನಾಟ್ ಮ್ಯಾಮಲ್ಸ್ ಅಂತೇಳಿ ಕೆಲವು ಬರ್ಡ್ಸು ಮ್ಯಾಮಲ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಲವು ಆಗಿಲ್ಲ ಅಂತಲ್ಲ, ಎಲ್ಲ ಬರ್ಡ್ಸು ಮ್ಯಾಮಲ್ಸ್ ಆಗಿದ್ದಾವೆ ಇಲ್ಲಿ. ಹಾಗಾಗಿ ಸಮ್ ನಾಟ್ ಅನ್ನೋದು ರಾಂಗ್ ಆಗುತ್ತೆ. ಸೊ ಫಸ್ಟ್ ಡಯಾಗ್ರಾಮಲ್ಲಿ ರಾಂಗ್ ಆಗಿದ್ದಾರೆ, ಸೆಕೆಂಡ್ ಥರ್ಡಲ್ಲಿ ಅವನೇನು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ ಬರೋಣ. ನೋ ಬ್ಯಾಟ್ಸ್ ಆರ್ ಬರ್ಡ್ಸ್ ಅಂತಿದೆ. ಸೊ ನೋ ಅಂತ ಇರೋದ್ರಿಂದ ಈ ಬ್ಯಾಟ್ ಸರ್ಕಲು ಬರ್ಡ್ ಸರ್ಕಲ್ ಎರಡೂ ಸಪ್ರೇಟ್ ಇರಬೇಕು.
ನೋಡಿರಿ ಫಸ್ಟ್ ಡಯಾಗ್ರಾಮಲ್ಲಿ ಬ್ಯಾಟ್ಸು ಬರ್ಡ್ಸು ಸಪ್ರೇಟ್ ಇದ್ದಾವೆ, ನೋ ಅನ್ನೋದು ಮೀನಿಂಗ್ ಇದೆ ಫಸ್ಟ್ ಡಯಾಗ್ರಾಮಲ್ಲಿ ರೈಟ್. ಫಸ್ಟ್ ಡಯಾಗ್ರಾಮಲ್ಲಿ ಕರೆಕ್ಟಾಗಿದೆ ಅಂದ್ರೆ ಇಲ್ಲಿಗೆ ಬಿಡೋಂಗಿಲ್ಲ, ಸೆಕೆಂಡ್ ಡಯಾಗ್ರಾಮಲ್ಲಿ ನೋಡ್ಕೋಬೇಕು. ಈ ಬ್ಯಾಟ್ಸು ಬರ್ಡ್ಸ್ ನೋಡಿರಿ, ಬ್ಯಾಟ್ಸ್ ಸಪ್ರೇಟ್ ಇದೆ, ಬರ್ಡ್ಸ್ ಸಪ್ರೇಟ್ ಇದೆ, ಇಲ್ಲಿ ನೋ ಅಂತಲೇ ಮೀನಿಂಗ್ ಕೊಡುತ್ತೆ, ಸೆಕೆಂಡ್ ಡಯಾಗ್ರಾಮಲ್ಲೂ ಕರೆಕ್ಟ್. ಇಲ್ಲಿ ಥರ್ಡ್ ಡಯಾಗ್ರಾಮಲ್ಲಿ ನೋಡಿರಿ ಬ್ಯಾಟ್ಸು ಬರ್ಡ್ಸು ಸಪ್ರೇಟ್ ಆಗಿದ್ದಾವೆ ಅಂದರೆ ನೋ ಮೀನಿಂಗ್ ಕೊಡುತ್ತೆ, ಥರ್ಡ್ ಡಯಾಗ್ರಾಮಲ್ಲೂ ಕರೆಕ್ಟ್ ಅಂದರೆ ಫೈನಲಿ 100% ಥರ್ಡ್ ಕನ್ಕ್ಲೂಷನ್ ರೈಟ್. ಫೋರ್ತ್ ಕನ್ಕ್ಲೂಷನ್ ಚೆಕ್ ಮಾಡಿರಿ, ಆಲ್ ಮ್ಯಾಮಲ್ಸ್ ಆರ್ ಬ್ಯಾಟ್ಸ್ ಅಂತ ಇದೆ. ಆಲ್ ಮ್ಯಾಮಲ್ಸ್ ಆರ್ ಬ್ಯಾಟ್ಸ್ ಇದೆ ಅಂತೀರಲ್ಲ, ಈ ಮ್ಯಾಮಲ್ಸ್ ಔಟ್ಸೈಡ್ ಇದೆ, ಬ್ಯಾಟ್ಸ್ ಇನ್ಸೈಡ್ ಇದೆ ಅಂದರೆ ಫಸ್ಟು ಔಟ್ಸೈಡ್ ಸರ್ಕಲ್ ನೇಮ್ ಕೊಟ್ಟು, ಫಸ್ಟ್ ಔಟ್ಸೈಡ್ ಸರ್ಕಲ್ ನೇಮು, ಆಮೇಲೆ ಇನ್ಸೈಡ್ ಸರ್ಕಲ್ ನೇಮ್ ಕೊಟ್ಟ ಅಂದರೆ, ಆಮೇಲೆ ಇನ್ಸೈಡ್ ಸರ್ಕಲ್ ನೇಮ್ ಕೊಟ್ಟ ಅಂದರೆ ಆ ಕನ್ಕ್ಲೂಷನಲ್ಲಿ ಸಮ್ ವರ್ಡ್ ಇದ್ರೆ ಮಾತ್ರ ಕರೆಕ್ಟ್ ಆಗುತ್ತೆ. ಈ ಮ್ಯಾಮಲ್ಸ್ ಫಸ್ಟಿಗಿದೆ ಅಂದರೆ ಅದು ಔಟ್ಸೈಡ್ ಸರ್ಕಲ್ಲು, ಬ್ಯಾಟ್ಸ್ ಒಳಗಡೆ ಇದೆ ಅಂದರೆ ಅದು ಇನ್ಸೈಡ್ ಸರ್ಕಲ್. ಔಟ್ಸೈಡ್ ಟು ಇನ್ಸೈಡ್ ಇದ್ದರೆ ಯಾವ ವರ್ಡ್ ಇರಬೇಕು, ಸಮ್ ವರ್ಡ್ ಇರಬೇಕು, ಬಟ್ ಇಲ್ಲಿ ಆಲ್ ಅಂತಿರೋದ್ರಿಂದ 100% ಇದು ರಾಂಗ್. ಫಸ್ಟ್ ಡಯಾಗ್ರಾಮಲ್ಲಿ ರಾಂಗ್ ಇದೆ ಅಂದರೆ ಎಲ್ಲ ಡಯಾಗ್ರಾಮಲ್ಲೂ ರಾಂಗ್ ಆಗುತ್ತೆ, ಅಥವಾ ಸೆಕೆಂಡ್ ಡಯಾಗ್ರಾಮಲ್ಲಿ ರೈಟ್ ಆದರೂ ಟೋಟಲಿ ಅದು ರಾಂಗ್ ಅಂತಲೇ ತಗೊಳ್ಳೋದು. ಒಂದರಲ್ಲಿ ತಪ್ಪಾದರೆ ಸಾಕು ಟೋಟಲಿ ತಪ್ಪೇ ಅದು. ಫಸ್ಟ್ ಒನ್ ರಾಂಗು, ಸೆಕೆಂಡ್ ಒನ್ ರಾಂಗು, ಫೋರ್ತ್ ಒನ್ ರಾಂಗ್ ಅಂದರೆ ಕರೆಕ್ಟ್ ಇರೋದು ಥರ್ಡ್ ಒನ್ ಮಾತ್ರ. ನೋ ಬ್ಯಾಟ್ಸ್ ಆರ್ ಬರ್ಡ್ಸ್ ಅಂತಿದೆಯಲ್ಲ, ನೋ ಬ್ಯಾಟ್ಸ್ ಆರ್ ಬರ್ಡ್ಸ್ ಅಂದರೆ ಓನ್ಲಿ ಥರ್ಡ್ ಅಂತಿದೆ ನೋಡ್ರಿ, ಆಪ್ಷನ್ ಸಿನಲ್ಲಿ ಥರ್ಡ್ ಓನ್ಲಿ ಅಂತಿದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಮೂರನೇದು ಮಾತ್ರ ಇದಕ್ಕೆ ನಾವು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟು ಸಿಕ್ಸ್ತ್ ಆಮೇಲೆ ಸೆವೆಂತ್ ಕ್ವಶನ್ ಬರೋಣ. ಇಲ್ಲೊಂದು ಡಾಟಾ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾನೆ ನೋಡ್ರಿ, ಡಾಟಾ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾನೆ. ಒಂದು ಟೇಬಲ್ ಕಾಣಿಸ್ತಾ ಇದೆ ನೋಡಿ. 2014ರಿಂದ 19 ಅವಧಿಯಲ್ಲಿ 4 ವಿಭಿನ್ನ ವಲಯಗಳಿಂದ KL, M ಮತ್ತು N ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಾಣಿಸಿಕೊಂಡ ಮತ್ತು P ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯ ಡಾಟಾವನ್ನು ಈ ಕೆಳಗಿನ ಕೋಷ್ಟಕವು ಒಳಗೊಂಡಿದೆ. ಅಂದರೆ ಇದು ಫಸ್ಟ್ ಡಾಟಾ ಟೇಬಲ್ ಅರ್ಥ ಮಾಡ್ಕೋಬೇಕು. 4 ಝೋನ್ಸ್ ಇದಾವೆ, 4 ವಲಯಗಳಿದಾವೆ. K ಅನ್ನೋದು ಒಂದು, L ಅನ್ನೋದು ಒಂದು, M ಅನ್ನೋದು ಒಂದು, N ಅನ್ನೋದು ಒಂದು. ಈ 4 ವಲಯಗಳಿಂದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಾಣಿಸಿಕೊಂಡ ಅಂದರೆ ಹಾಜರಾಗಿರ್ತಕ್ಕಂಥವ್ರು, ಅಪಿಯರ್ ಆಗಿರೋ ಸ್ಟೂಡೆಂಟ್ಸ್ ಎಷ್ಟು, P ಅಂದರೆ ಪಾಸ್ ಆಗಿರೋ ಎಷ್ಟು ಅಂತ ಕೊಟ್ಟಿದ್ದಾನೆ ನೋಡಿರಿ. 2014ನೇ ವರ್ಷದಲ್ಲಿ ಕೆ ಝೋನ್ ಅಂದರೆ ಕೆ ವಲಯದಲ್ಲಿ 782 ಜನ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅಟೆಂಡ್ ಮಾಡಿದ್ದಾರೆ, ಅಪಿಯರ್ ಆಗಿದ್ದಾರೆ ಅಂತ. ಅದರಲ್ಲಿ 360 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂತ. ಅದೇ 2014ರಲ್ಲಿ ಎಲ್ಲಲ್ಲಿ ಅಪಿಯರ್ ಆಗಿರೋ 612 ಜನ ಸ್ಟೂಡೆಂಟ್ಸು, ಪಾಸ್ ಆಗಿರೋರು 310. ಎಮ್ಮಲ್ಲಿ ಅಪಿಯರ್ ಆಗಿರೋರು 720 ಜನ ಸ್ಟೂಡೆಂಟ್ಸು, ಪಾಸ್ ಆಗಿರೋದು 410 ಜನ ಸ್ಟೂಡೆಂಟ್ಸು. ಎಲ್ಲಲ್ಲಿ ಅಪಿಯರ್ ಆದರೂ 1020, ಪಾಸ್ ಆಗಿರೋದು 802 ಜನ. ಓಕೆನಾ? ಸೊ ನೋಡಿರಿ, ಈ ಡಾಟಾ ಟೇಬಲ್ಲು 2014, 15, 16, 17, 18, 19 2014ಇಂದ 19ವರೆಗೂ ಟೋಟಲಿ 6 ಇಯರ್ಸಲ್ಲಿ KLMN ಅಂತ 4 ಝೋನ್ಸಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಪಿಯರ್ ಆಗಿರೋ ಸಂಖ್ಯೆ ಮತ್ತು ಅದರಲ್ಲಿ ಪಾಸ್ ಆಗಿರೋ ಸಂಖ್ಯೆಯನ್ನು ಈ ಡಾಟಾ ಟೇಬಲ್ ಒಳಗೊಂಡಿದೆ. ಈ ಡಾಟಾಸ್ನ ಯೂಸ್ ಮಾಡಿಕೊಂಡು ಇದ್ರ ಕೆಳಗಡೆ ನಿಮ್ಮ ಎಕ್ಸಾಮ್ಸಲ್ಲಿ 5 ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ, ಇಲ್ಲ 3 ಕೇಳ್ಬೋದು, 4 ಪ್ರಶ್ನೆ ಆದರೂ ಕೇಳ್ಬೋದು. ಅವುಗಳಿಗೆ ಆನ್ಸರ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನಿದೆ ಅಂತ ನೋಡ್ತಾ ಬರೋಣ, ಪ್ರಶ್ನೆ ಏನಿದೆ ಅಂತ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಪಿಯರ್ಡ್ ಇನ್ ದ ಎಕ್ಸಾಮ್ ಆ್ಯಂಡ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪಾಸ್ಡ್ ಇನ್ ದ ಎಕ್ಸಾಮ್ ಫ್ರಮ್ Zone K ಇನ್ ಆಲ್ ದ 6 years ಟೇಕನ್ ಟುಗೆದರ್. ಪ್ರಶ್ನೆ ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಳ್ರಿ. ಕ್ವಶನ್ ಯಾರಿಗೆ ಅರ್ಥ ಆಗುತ್ತೆ, ಆನ್ಸರ್ ಮಾಡೋದು ಕೂಡ ಅರ್ಥ ಆಗುತ್ತೆ. ಸೊ 6 ವರ್ಷಗಳಲ್ಲಿ ಅಂದರೆ 2014ರಿಂದ 19 ತನಕ ಟೋಟಲ್ 6 ಇಯರ್ಸಲ್ಲಿ ಕೆ ವಲಯದಿಂದ ಪರೀಕ್ಷೆಗೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ, ಪರೀಕ್ಷೆ ಬರೆದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನೋಡ್ರಿ. ಕೆ ಝೋನಲ್ಲಿ 6 ವರ್ಷಗಳಿಂದ ಸೇರಿ ಎಕ್ಸಾಮ್ ಬರೆದಿರೋ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸು, ಆಮೇಲೆ ಉತ್ತೀರ್ಣರಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಡುವಿನ ವ್ಯತ್ಯಾಸ ಏನು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಪ್ರಶ್ನೆ ಇನ್ನೊಂದ್ಸಲ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ನೋಡ್ರಿ. ಕೆ ಝೋನ್ ಅಂದರೆ ಮೊದಲನೇದೇ ಕೆ ಝೋನ್. ಈ 6 ವರ್ಷಗಳಿಂದ ಸೇರಿ ಅಂದರೆ ಅಪಿಯರ್ ಆಗಿರೋ ಸ್ಟೂಡೆಂಟ್ಸ್ ಕೂಡ್ಕೋಬೇಕು. ಕೆ ಝೋನಲ್ಲಿ 6 ಇಯರಿಂದ ಸೇರಿ ಟೋಟಲ್ ಎಷ್ಟು ಜನ ಎಕ್ಸಾಮ್ಗೆ ಬರ್ತಾರೆ, ಎಷ್ಟು ಜನ ಅಪಿಯರ್ ಆಗಿದ್ದಾರೆ, ಆ ಸ್ಟೂಡೆಂಟ್ಸ್ನ ಟೋಟಲ್ ಮಾಡ್ಕೋಬೇಕು, ಅಡಿಷನ್ ಮಾಡ್ಕೋಬೇಕು. ಅದೇ ಕೆ ವಲಯದಲ್ಲಿ ಪರೀಕ್ಷೆ ಬರೆದಿರೋದ್ರಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಉತ್ತೀರ್ಣರಾಗಿದ್ದಾರೆ, ಅದನ್ನು ಕೂಡ್ಕೋಬೇಕು. ಸೊ ಇದನ್ನು ಕೂಡಿದಾಗ 1 ನಂಬರ್ ಬರುತ್ತೆ. ಇವೆರಡೂ ನಂಬರ್ಗಳ ನಡುವಿನ ವ್ಯತ್ಯಾಸ ಕೇಳಿದಾನೆ ಅಷ್ಟೇ, ಡಿಫ್ರೆನ್ಸ್ ಕೇಳಿದಾನೆ ಪ್ರಶ್ನೆಯಲ್ಲಿ. ಅವುಗಳ ವ್ಯತ್ಯಾಸ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಕೆ ವಲಯದಿಂದ ಅಪಿಯರ್ ಆಗಿರೋ ಸ್ಟೂಡೆಂಟ್ಸ್ ಎಲ್ಲ 6 ವರ್ಷದಿಂದ ಸೇರಿ ಅಪಿಯರ್ ಆಗಿರೋ ಸ್ಟೂಡೆಂಟ್ಸು, ಅದೇ ಕೆ ಝೋನಲ್ಲಿ
ಪಾಸ್ ಆಗಿರೋ ಟೋಟಲ್ ಸ್ಟೂಡೆಂಟ್ಸ್ಗೂ ಡಿಫ್ರೆನ್ಸ್ ಎಷ್ಟು ಅಂತ ಕಂಡುಹಿಡಿಯೋಕೆ ಕೇಳಿದಾನೆ ಅಂದರೆ ಫಸ್ಟ್ ನೋಡ್ರಿ ನಾವು ಅಡಿಷನ್ ಮಾಡೋಣ, ಆ್ಯಡ್ ಮಾಡ್ತಾ ಬರೋಣ ಎಷ್ಟು ಬರುತ್ತೆ ಅಂತ ಅಡಿಷನ್ ಮಾಡ್ತಾ ಬಂದರೆ ಸೊ ಇದು 702 + 4 6, 6 + 4 10ಕ್ಕೆ 0 ಕ್ಯಾರಿ 1 ಇರುತ್ತೆ. 8 + 2 10, 15, 15 + 2 17, 17 + 5 22 + 1 ಅಂದರೆ 23 ಕ್ಯಾರಿ 2 ಇರುತ್ತೆ. 2 + 8 10, 18, 25, 32, 40 + 7 ಅಂದರೆ 47. ಟೋಟಲಿ ಕೆ ಜೋನಿಂದ ಅಪಿಯರ್ ಆಗಿರೋ ಸ್ಟೂಡೆಂಟ್ಸು 4730 ಜನ ಸ್ಟೂಡೆಂಟ್ಸು ಅಪಿಯರ್ ಆಗಿದ್ದಾರೆ ಅಂತ. ಇದರಲ್ಲಿ ಪಾಸ್ ಆಗಿರೋ ಟೋಟಲ್ ಎಷ್ಟು ಅಂತ ಕಂಡುಹಿಡಿಯಲ್ಲ. 2 + 8 10, 10 + 4 14, 14 + 6 ಅಂದರೆ 20ಕ್ಕೆ 0 ಕ್ಯಾರಿ 2. 2 + 9 11, 6 17, 4 21 + 7 28, 6 34 ಕ್ಯಾರಿ 3. 3 + 4 7, 7 5 12, 12 3 15, 15 4 19, 19 4 23 + 3 ಅಂದರೆ 26. 2640 ಜನ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಟೋಟಲಿ ಎಕ್ಸಾಮ್ ಅಟೆಂಡ್ ಮಾಡಿದರು ಕೆ ಝೋನಿಂದ 6 ವರ್ಷಗಳಿಂದ ಸೇರಿ 4730 ಜನ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದಾರೆ. 2640 ಜನ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಇವೆರಡೂ ನಂಬರ್ ಇರ್ತಕ್ಕಂಥ ವ್ಯತ್ಯಾಸ ಡಿಫ್ರೆನ್ಸ್ ಎಷ್ಟು ಅಂದರೆ ಈ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆನ ಮೈನಸ್ ಮಾಡಿದರೆ ಅದೇ ವ್ಯತ್ಯಾಸ ಸಿಗುತ್ತೆ. ನೋಡಿರಿ, ಈ 0 ಕಳೆದ್ರೆ 0, 3ರಲ್ಲಿ 4 ಹೋಗಲ್ಲ, 13ರಲ್ಲಿ 4 ಕಳೆದ್ರೆ 13ರಲ್ಲಿ 4 ಕಳೆದ್ರೆ ಇನ್ನು 9 ಉಳಿಯುತ್ತೆ, ಇಲ್ಲಿ 6 ಉಳಿಯುತ್ತೆ, 6ರಲ್ಲಿ 6 ಕಳೆದ್ರೆ 0, ಇಲ್ಲಿ 4ರಲ್ಲಿ 2 ಮೈನಸ್ ಮಾಡಿದ್ರೆ 2 ಬರುತ್ತೆ. 2090 ಜನ ವಿದ್ಯಾರ್ಥಿಗಳ ವ್ಯತ್ಯಾಸ ಬರುತ್ತೆ. ಡಿಫ್ರೆನ್ಸು 2090 ಬರುತ್ತೆ. ನೋಡಿರಿ, ಕೊಟ್ಟಿರೋ ಆಪ್ಷನ್ಸಲ್ಲಿ 2090 ಇರೋದು ಆಪ್ಷನ್ ಡಿನಲ್ಲೇ ನೋಡಿರಿ, 2090 ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಾ? ಸೊ ಈ ರೀತಿ ಡಾಟಾ ಟೇಬಲ್ಗೆ ಸಂಬಂಧಪಟ್ಟಂಥ ಕ್ವಶನ್ ಇದೆ. ನೆಕ್ಸ್ಟ್ ಪ್ರಶ್ನೆ ಟ್ರೈ ಮಾಡ್ತಾ ಬರ್ರಿ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಅವರೇಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪಾಸ್ಡ್ ಇನ್ ದ ಎಕ್ಸಾಮ್ ಫ್ರಮ್ ಆಲ್ ದ 4 ಝೋನ್ಸ್ ಇನ್ ದ ಇಯರ್ 2015? ನೋಡಿ, 2015ರಲ್ಲಿ 4 ವಲಯಗಳಿಂದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸರಾಸರಿ ಸಂಖ್ಯೆ ಎಷ್ಟು ಅಂತ ಕೇಳಿದ್ದೀನಿ. ನೋಡಿ, 2015ನೇ ವರ್ಷದಲ್ಲಿ 4 ಝೋನಲ್ಲಿ ಪಾಸ್ ಆಗಿರೋ ಸ್ಟೂಡೆಂಟ್ಸ್ ಹೂ ಪಾಸ್ಡ್ ಇನ್ ದ ಎಕ್ಸಾಮ್ ಅಂತಿದೆ, ಉತ್ತೀರ್ಣರಾದ ಅಂತ ಕನ್ನಡದಲ್ಲಿದೆ. 2015ರಲ್ಲಿ 4 ಝೋನಲ್ಲಿ ಪಾಸ್ ಆಗಿರೋ ಸ್ಟೂಡೆಂಟ್ಸ್ಗೆ ಸರಾಸರಿ ಕಂಡುಹಿಡಿರಿ ಅಂತ ಪ್ರಶ್ನೆ ಕೇಳಿದ್ದೇನೆ. 2015 ಇಲ್ಲಿದೆ ನೋಡ್ರಿ, ಕೊಟ್ಟಿರೋ ವರ್ಷ 2015. 2015ರಲ್ಲಿ ಈ ಕೆ ಝೋನಲ್ಲಿ ಪಾಸ್ ಆಗಿರೋದು 472 ಜನ ಪಾಸ್ ಆಗಿರೋ ಅಷ್ಟೇ ನೋಡ್ಕೋಬೇಕು, ಕೌಂಟ್ ಮಾಡ್ಕೋಬೇಕು. ಎಲ್ ಝೋನಲ್ಲಿ ಪಾಸ್ ಆಗಿರೋದು 324 ಸ್ಟೂಡೆಂಟ್ಸ್, 324 ಸ್ಟೂಡೆಂಟ್ಸ್. ಎಮ್ ಝೋನಲ್ಲಿ ಪಾಸ್ ಆಗಿರೋ ಸ್ಟೂಡೆಂಟ್ಸು 480 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಎಮ್ ಝೋನಲ್ಲಿ. ಇನ್ ಝೋನ್ ಎಲ್ನಲ್ಲಿ ಪಾಸ್ ಆಗಿರೋ ಸ್ಟೂಡೆಂಟ್ಸು 840 ಸ್ಟೂಡೆಂಟ್ಸ್ ಇದ್ದಾರೆ. ಈ 4 ಝೋನಲ್ಲಿ ಪಾಸ್ ಆಗಿರೋ ಸ್ಟೂಡೆಂಟ್ಸ್ಗೆ ಅವರೇಜ್ ಅಂದರೆ ಸರಾಸರಿ ಕಂಡುಹಿಡಿಬೇಕಂದ್ರೆ ಈ 4 ನಂಬರ್ಸ್ನ ಅಡಿಷನ್ ಮಾಡ್ಕೋಬೇಕು, ಕೂಡ್ಕೋಬೇಕು. ಫಸ್ಟ್ ಸಂಕಲನ ಮಾಡ್ರಿ ಅಂತ ಕೂಡಿದಾಗ ನೋಡ್ರಿ, ಲಾಸ್ಟ್ ಡಿಜಿಟ್ 0 + 0 + 4 ಅಂದರೆ 4 + 2 6 ಆಗುತ್ತೆ. ಸೊ 6 ಫಸ್ಟ್ ಬರೀತೀನಿ. ಎರಡನೇ ಸಂಖ್ಯೆ ರೈಟ್ ಸೈಡಿಂದ 4 + 8 12, 12 + 2 14. ಸೊ 4 8 12 + 2 14, 14 + 7 21ಕ್ಕೆ 1 ದಶಕ 2 ಬರೀತೀನಿ. 2 + 8 10, 10 + 4 14, 14 3 17, 17 + 4 ಅಂದರೆ 21 ಬರುತ್ತೆ. ಸೊ 4 ಝೋನಿಂದ 2015ರಲ್ಲಿ ಪಾಸ್ ಆಗಿರೋ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 2116 ಬರುತ್ತೆ. ಈ 2116ಕ್ಕೆ ಸರಾಸರಿ ಅಂದರೆ ಟೋಟಲಿ 4 ಸಂಖ್ಯೆ ಇದಾವಲ್ಲ, 4ರಿಂದ ಡಿವೈಡ್ ಮಾಡಿದಾಗ ವಿ ಗೆಟ್ ದ ಅವರೇಜ್, ಸರಾಸರಿ ಬರುತ್ತೆ. 4ಇಂದ ಡಿವೈಡ್ ಮಾಡಿರಿ, ಇದು 21 ಇದೆಯಲ್ಲ, 4 5 20 ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ, 11 ಆಗುತ್ತೆ. ಸೊ ಮತ್ತೆ 4 2 8 ಕ್ಯಾನ್ಸಲ್ ಆಗಿ 3 ಉಳಿಯುತ್ತೆ, 36 ಆಗುತ್ತೆ. 4 9 36 ಕ್ಯಾನ್ಸಲ್ ಆಗಿ ಸೊ ಅವರೇಜು 529 ಬರುತ್ತೆ. 529 ಅನ್ನೋದು ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಸೊ ಇದೇ ಸಂಬಂಧಪಟ್ಟಂತೆ ಡಾಟಾ ಇಂಟರ್ಪ್ರಿಟೇಷನ್. For which of the following zones the percentage of students who passed out to the total of those who appeared in the examination minimum in the year 2019 ಅಂತ ಇದೆ. ನೋಡಿ, 2019ರಲ್ಲಿ ಪರೀಕ್ಷೆ ಬರೆದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಶೇಕಡಾವಾರು ಪ್ರಮಾಣ ಈ ಕೆಳಗಿನ ಯಾವ ವಲಯದಲ್ಲಿ ಕಡಿಮೆ ಇದೆ ಅಂತ.
ಪಾಸಿಂಗ್ ಪರ್ಸೆಂಟೇಜ್ ನೋಡಿರಿ 2019 ಪಾಸಿಂಗ್ ಪರ್ಸೆಂಟೇಜ್ ಕಡಿಮೆ ಇರೋದು ಯಾವ ವಲಯದಲ್ಲಿ, ಪರ್ಸೆಂಟೇಜ್ ಆಫ್ ಪಾಸಿಂಗ್ ಸ್ಟೂಡೆಂಟ್ಸ್ ಯಾವ ವಲಯದಲ್ಲಿ ಕಡಿಮೆ ಇದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವ ವಲಯದಲ್ಲಿ ಕಡಿಮೆ ಇದ್ದಾರೆ ಅಂದರೆ ನೋಡ್ರಿ, ಫಸ್ಟ್ 2019 ಕೆ ವಲಯದಲ್ಲಿ ನೋಡ್ರಿ, ಸೊ ಅಪಿಯರ್ ಆಗಿರೋದು 850, ಪಾಸ್ ಆಗಿರೋದು 496. ಸೊ ಅಪಿಯರ್ ಆಗಿ 850ರಾಗ ಅರ್ಧ 850 ಹಾಫ್ ಅಂದರೆ ಎಷ್ಟು ಬರುತ್ತೆ 425. 425ಗಿಂತ ಜಾಸ್ತಿ ಪಾಸ್ ಆಗಿದ್ರೆ ಅಂದರೆ ಎಬೋವ್ 50% ಆಗುತ್ತೆ, ಎಬೋವ್ 50% ಆಗುತ್ತೆ. ಸೊ ನೋಡ್ರಿ 850 ಜನ ಸ್ಟೂಡೆಂಟ್ಸ್ ಇದ್ದಾರೆ, 850 ಜನ ಸ್ಟೂಡೆಂಟ್ಸ್ಗೆ ಪಾಸ್ ಆಗಿರೋದು 496 ಅಂದರೆ 850ರಲ್ಲಿ ಹಾಫ್ ಅಂದರೆ 425 ಆಗುತ್ತೆ. 425ಗಿಂತ ಹೆಚ್ಚು ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂದರೆ ಎಬೋವ್ 50% ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತ. ಸೊ ಇಲ್ಲಿ ನೋಡ್ರಿ 600ಅಲ್ಲಿ 315 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂದರೆ 600ಅಲ್ಲಿ 315 ಅಂದರೆ 600 ಹಾಫಲ್ಲಿ ಅಂದರೆ 50 ಆಗುತ್ತೆ. 50ಗಿಂತ ಹೆಚ್ಚು ಜನ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂದರೆ ಎಬೋವ್ 50% ಸ್ಟೂಡೆಂಟ್ಸ್ ಇಲ್ಲೂ ಪಾಸ್ ಆಗಿದ್ದಾರೆ. ಸೊ ಇಲ್ಲಿ 740ಗಿಂತ 740ಯಲ್ಲಿ ಹಾಫ್ ಅಂದರೆ 370. ಸೊ 370ಗಿಂತ ಜಾಸ್ತಿ ಇದೆ ಅಂದರೆ ಎಷ್ಟಿದೆ ಅಂದರೆ ಎಷ್ಟು ಜಾಸ್ತಿ ಇದೆ ಅಂದರೆ 94 ಜಾಸ್ತಿ ಇದೆ ಅಂದರೆ ಇದು ಎಬೋವ್ 60% ಆಗುತ್ತೆ, 50% ಆಗುತ್ತೆ. 1165ಗಿಂತ 780 ಸ್ಟೂಡೆಂಟ್ಸ್ ಪಾಸ್ ಆಗಿರೋ ಅಂದರೆ 1165 ಹಾಫ್ ಅಂದರೆ 550, ಒಂದು 65ರಲ್ಲಿ ಅರ್ಧ ಅಂದರೆ 32.5. ಸೊ 582.5 ಆಗುತ್ತೆ. ಸೊ 582.5ಗಿಂತ ಹೆಚ್ಚು ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂದರೆ ಇದು ಕೂಡ ಎಬೋವ್ 50% ಅಂತ ಬರಿತೀನಿ. ಬಟ್ ಎಲ್ಲವೂ ಎಬೋವ್ 50% ಬರುತ್ತೆ. ಇದರಲ್ಲಿ ಅತಿ ಕಡಿಮೆ ಎಲ್ಲಿ ಬರ್ಬೋದು ನೋಡ್ರಿ, ಇದು ಬರೀ 50% ಅಂದರೆ 300, ಅದರ 15 ಮಾತ್ರ ಜಾಸ್ತಿ ಇದೆ. ಇದು 50% ಅಂದರೆ 425. 425ಗಿಂತ ಇದು ಎಷ್ಟು ಜಾಸ್ತಿ ಇದೆ ಅಂದರೆ ಹತ್ತತ್ರ 425ಗಿಂತ 71 ಜಾಸ್ತಿ ಇದೆ, 71. ಇದು 50%ಗಿಂತ 15 ಜಾಸ್ತಿ ಇದೆ. ಇದು 50%ಗಿಂತ 71 ಮೋರ್ ಇದೆ. ಇದು 50%ಗಿಂತ 15 ಜಾಸ್ತಿ ಇದೆ. ಇದು 50% ಅಂದರೆ 370. 370ಗಿಂತ 464 ಆಗಿದೆ ಅಂದರೆ 94 ಜಾಸ್ತಿ ಇದೆ. ಇದು 50% ಅಂದರೆ 582. 582 ಇರೋದು 780 ಆಗಿದೆ ಅಂದರೆ ಆಲ್ಮೋಸ್ಟ್ ಆಲ್ 198 ಜಾಸ್ತಿ ಇದೆ ನೋಡಿ. ಇದು 50%ಗಿಂತ 198 ಜಾಸ್ತಿ ಇದೆ. ಇದು 50% ಅಂದರೆ 370. ಇದು 50% ಅಂದರೆ 582. 582ಗಿಂತ ಇದು ಪಾಸ್ ಆಗಿರೋರು 198 ಎಕ್ಸಸ್ ಇದ್ದಾರೆ. ಇದು 50% ಅಂದರೆ 370. ಸೊ 370ಗಿಂತ 94 ಜನ ಸ್ಟೂಡೆಂಟ್ಸ್ ಪಾಸ್ ಆಗಿರೋ ಜಾಸ್ತಿ ಇದ್ದಾರೆ. 50%ಗಿಂತ 94 ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ. ಇದು 50%ಗಿಂತ 198 ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ. ಇದು 50%ಗಿಂತ 15 ಜಾಸ್ತಿ ಇದ್ದಾರೆ. ಇದು 50%ಗಿಂತ 71 ಜಾಸ್ತಿ ಇದೆ. ಅಂದರೆ ಸೊ ಇಲ್ಲಿ 50%ಗೆ ಅತಿ ಕಡಿಮೆ ಜಾಸ್ತಿ ಇರೋದು 15 ಮಾತ್ರ. ಅದು ಯಾವ ಝೋನಲ್ಲಿ? ಎಲ್ ಝೋನಲ್ಲಿ. ಹಾಗಾಗಿ ಮಿನಿಮಮ್ ಇರೋದು ಝೋನ್ ಎಲ್ ಅಂತ ಹೇಳ್ಬೇಕು. ಆಪ್ಷನ್ ಬಿ ಕರೆಕ್ಟ್. ಎಲ್ಲವೂ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡ್ಕೊಂತ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಒಂದು ಸಿಂಪಲ್ ಲಾಜಿಕಲ್ ಹೇಳ್ಕೊಟ್ಟಿದ್ದೀನಿ. ಸೊ ಎಲ್ ಝೋನಲ್ಲಿ ಅತಿ ಕಡಿಮೆ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತ. ಅತಿ ಕಡಿಮೆ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಪಾಸ್ ಆಗಿರೋದು ಎಲ್ ಝೋನಲ್ಲಿ. ಗೊತ್ತಾಯ್ತಾ? ಈ ರೀತಿ ಸಿಂಪಲಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ರೇಷಿಯೋ ಆಫ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪಾಸ್ಡ್ ಫ್ರಮ್ ಝೋನ್ ಕೆ ಇನ್ ದ ಇಯರ್ 2017 ಕಂಪೇರ್ಡ್ ಟು ದಟ್ ಇನ್ 2018? ಸೊ ನೋಡಿರಿ, 2018ರಲ್ಲಿ ಮತ್ತು 2017ರಲ್ಲಿ ವಲಯ ಕೆನಿಂದ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯ ಅನುಪಾತ ಎಷ್ಟು ಅಂತ ಕೇಳಿದ್ದೀನಿ. ವಾಟ್ ಈಸ್ ದ ರೇಷಿಯೋ ಆಫ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪಾಸ್ಡ್ ಫ್ರಮ್ ಝೋನ್ ಕೆ ಇನ್ ದ ಇಯರ್ 2017 ಕಂಪೇರ್ಡ್ ಟು ದಟ್ ಇನ್ ಇಯರ್ 2018? 2018ಗೆ ಕಂಪೇರ್ ಮಾಡಿದರೆ 2017ನಲ್ಲಿ ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಯಾವ ರೇಷಿಯೋ ಪ್ರಕಾರ ಇದ್ದಾರೆ ಅಂತ ಕೇಳಿದ್ದೇನೆ. ಸೊ 2018ರಲ್ಲಿ ಮತ್ತು 2017ರಲ್ಲಿ ವಲಯ ಕೆನಿಂದ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಅನುಪಾತ ಎಷ್ಟು ಅಂತ ಕೇಳಿದ್ದೇನೆ. ಸೊ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷಿಗೆ ನಿಮಗೆ ಒಂದು ಕ್ಲಾರಿಟಿ ಗೊತ್ತಾಗಬೇಕಿಲ್ಲಿ. ಏನಂತ ಹೇಳಿದ್ದೇನೆ ಅಂದರೆ 2017ರಲ್ಲಿ ಪಾಸ್ ಆಗಿರೋ ಸ್ಟೂಡೆಂಟ್ಸ್ 2018 ಕಂಪೇರ್ ಮಾಡಿದರೆ ಸೊ ಎಷ್ಟು ರೇಷಿಯೋ ಇದೆ ಅಂತ ಕೇಳಿದ್ದಾನೆ. 2018 ಕಂಪೇರ್ ಮಾಡಿದರೆ 2017ರಲ್ಲಿ ರೇಷಿಯೋ ಎಷ್ಟಿದೆ ಅಂತ ಕಂಡುಹಿಡಿಬೇಕಂದ್ರೆ ಫಸ್ಟ್ ನಾವಿಲ್ಲಿ 2018ರ ಅನುಪಾತನೇ ಫಸ್ಟ್ ಬರ್ಕೋಬೇಕು. ಸೊ 2018ರಲ್ಲಿ ಕೆ ಝೋನಿಂದ ಪಾಸ್ ಆದರು. ಕೆ ಝೋನಲ್ಲಿ ಪಾಸ್ ಆಗಿರೋ ನೋಡ್ರಿ, 2018ರಲ್ಲಿ ಕೆ ಝೋನಲ್ಲಿ ಪಾಸ್ ಆಗಿರೋ ಎಷ್ಟು ಅಂದರೆ 504 ಜನ ಪಾಸ್ ಆಗಿದ್ದಾರೆ. 504 ಬರಬೇಕು. ಸೊ 2017ರಲ್ಲಿ ಕೆ ಝೋನಲ್ಲಿ ಪಾಸ್ ಆಗಿರೋದು 360 ಜನ. 360ನ ನೆಕ್ಸ್ಟ್ ಬರ್ಕೊಂಡು ಇವೆಲ್ಲಕ್ಕೂ ರೇಷಿಯೋ ಕಂಡುಹಿಡಿದ್ರೆ ಎಷ್ಟು ಬರುತ್ತೆ ಅಂತ.
ಸೊ ಯಾವರ ಸಿಂಗಲ್ ನಂಬರಿಂದ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡಿರಿ. ಇಲ್ಲ ಅಂದರೆ ಸೊ ಇವೆರಡು 4ಇಂದ ಡಿವೈಡ್ ಆಗುತ್ತಾ ಅಥವಾ 8ಇಂದ ಡಿವೈಡ್ ಆಗುತ್ತೆ. 8 6 48, 2 ಉಳಿಯುತ್ತೆ, 8 3 24. ಸೊ ಇದು 8 4 32, 4 ಉಳಿಯುತ್ತೆ, 8 5 40 ಕ್ಯಾನ್ಸಲ್ ಆಗುತ್ತೆ. ಸೊ ಮತ್ತು ಇದು 9 7 63, 9 5 45 ಕ್ಯಾನ್ಸಲ್ ಆಗಿ ರೇಷಿಯೋ 7:5 ಬರ್ತಾ ಇದೆ. 7:5 ಅನ್ನೋದು ಆಪ್ಷನ್ ಎನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಕಂಪೇರ್ ಟು ಅಂತ ಕೊಟ್ಟಿರೋದ್ರಿಂದ ಫಸ್ಟ್ 2018 ಮೊದಲು ಬರೀಬೇಕು, ಆಮೇಲೆ 2017 ಬರೀಬೇಕು. ಇಲ್ಲಿ ಕನ್ನಡದಲ್ಲಿ ಕರೆಕ್ಟ್ ಇದೆ 2018 17 ಅಂತ. ಹಾಗಾಗಿ 7:5 ರೇಷಿಯೋ ಬರುತ್ತೆ. 7:5 ಇಲ್ಲಿ ಮೊದಲನೇ ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಡಾಟಾ ಇಂಟರ್ಪ್ರಿಟೇಷನ್ ಸಂಬಂಧಪಟ್ಟಂಥ ಪ್ರಶ್ನೆ. ಇನ್ನೊಂದು ನೋಡ್ರಿ, ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪಾಸ್ಡ್ ಫ್ರಮ್ ಝೋನ್ ಎಮ್ ಇನ್ ಆಲ್ ದ 6 years ಟೇಕನ್ ಟುಗೆದರ್ ಇಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟೇಜ್ ಆಫ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಪಿಯರ್ಡ್ ಫ್ರಮ್ ಝೋನ್ ಎಮ್ ಇನ್ ಆಲ್ ದ 6 years ಟೇಕನ್ ಟುಗೆದರ್ ಅಂತಿದೆ. ಇಲ್ಲಿ ಝೋನ್ ಎಮ್ ಅಂತ ಕೊಟ್ಟಿದ್ದಾನೆ. ಝೋನ್ ಎಮ್ 6 ವರ್ಷಗಳಲ್ಲಿ ವಲಯ ಎಮ್ನಿಂದ ಉತ್ತೀರ್ಣರಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ, 6 ವರ್ಷಗಳಲ್ಲಿ ವಲಯ ಎಮ್ನಿಂದ ಪರೀಕ್ಷೆ ಬರೆದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಸರಿ ಸುಮಾರು ಶೇಕಡ ಎಷ್ಟು ಅಂತ ಕೇಳಿದ್ದಾನೆ. ಫಸ್ಟ್ ಈ 6 years ಇಂದ ಸೇರಿ ಎಮ್ ಝೋನಲ್ಲಿ ಪಾಸ್ ಆಗಿರೋ ಸ್ಟೂಡೆಂಟ್ಸ್, ಅಪಿಯರ್ ಆಗಿರೋ ಸ್ಟೂಡೆಂಟ್ಸ್ನ ಎಷ್ಟು ಪರ್ಸೆಂಟ್ನಷ್ಟು ಇದ್ದಾರೆ ಅಂದರೆ, ಪಾಸ್ ಆಗಿರೋ ಸ್ಟೂಡೆಂಟ್ಸ್ನ ಮೊದಲು ಕಂಡುಹಿಡ್ಕೋಬೇಕು. ಸೊ 4 + 4 8 + 6 14, 14 4 ಕ್ಯಾರಿ 1, 7 2 9, 9 9 18, 18 9 27, 27 9 36 ಆಗುತ್ತೆ, ಕ್ಯಾರಿ 3, 7 4 11, 11 3 14, 14 3 17, 17 4 21, 21 4 25 ಬರುತ್ತೆ. 2564 ಜನ ಸ್ಟೂಡೆಂಟ್ಸು ಎಮ್ ಝೋನಿಂದ ಪಾಸ್ ಆಗಿದ್ದಾರೆ ಅಂತ. ಸೊ ಹಾಗಾದ್ರೆ ಎಮ್ ಝೋನಲ್ಲಿ ಅಪಿಯರ್ ಆಗಿರೋ ಕಂಡುಹಿಡಿಬೇಕಂದ್ರೆ ಇದನ್ನು ಅಡಿಷನ್ ಮಾಡಿರಿ. 0 8 8 5 13 + 2 15 5 ದಶಕ 1, 5 6 6 9 15 8 23, 25 2 27 ಕ್ಯಾರಿ 2. ಸೊ 9 7 16 + 6 22, 6 28 7 35 + 7 ಅಂದರೆ 42, 4275 ಜನ ಸ್ಟೂಡೆಂಟ್ಸು ಅಪಿಯರ್ ಆಗಿದ್ದಾರೆ ಎಮ್ ಝೋನಲ್ಲಿ. ಫಸ್ಟು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಮೇಲ್ಗಡೆ ಬರ್ಕೋಬೇಕು. 2564 ಜನ ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದಾರೆ, ಪಾಸ್ ಆಗಿದ್ದಾರೆ. ಆಮೇಲೆ ಅಪಿಯರ್ ಆಗಿರೋನ ಕೆಳಗಡೆ ಬರ್ಕೋಬೇಕು. 4275 ಬರ್ಕೊಂಡು ಶೇಕಡ ಕಂಡುಹಿಡಿಬೇಕಾದ್ರೆ ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಅಪ್ರಾಕ್ಸಿಮೇಟ್ ಪರ್ಸೆಂಟೇಜ್ ಬರುತ್ತೆ. ಎಕ್ಸಾಕ್ಟ್ ಬರೋಲ್ಲ, ನಿಯರೆಸ್ಟ್ ವ್ಯಾಲ್ಯೂ ಬರುತ್ತೆ. ಇವು ಯಾವ ಕ್ಯಾನ್ಸಲ್ ಆಗ್ತಾವೆ ಅಂದರೆ, ಇದು 25 1 25, ಇನ್ನು 17 ಉಳಿಯುತ್ತೆ, 177 ಆಗುತ್ತೆ. 25 7 175, 2 ಉಳಿಯುತ್ತೆ. 25 1 25 ಕ್ಯಾನ್ಸಲ್ ಆಗುತ್ತೆ. ಇದು 25 4 ಕ್ಯಾನ್ಸಲ್ ಆಗುತ್ತೆ. ಸೊ ಮತ್ತಿದು 19 1 19, 6 ಉಳಿಯುತ್ತೆ. 19 3 57, ಇನ್ನು 9 ಉಳಿಯುತ್ತೆ. ಸೊ ಇದು 19 9 171, ಇದು 19 1 19, ಇನ್ನು 6 ಉಳಿಯುತ್ತೆ. 19 3 57, ಇನ್ನು 9 ಉಳಿಯುತ್ತೆ. 19 5 95, ಬಟ್ 1 ಶಾರ್ಟೇಜ್ ಇದೆಯಲ್ಲ, ಬರ್ಕೋಬೋದು. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಎಲ್ಲ 135 ಬರುತ್ತೆ. ಸೊ ಆಮೇಲೆ 9 1 9, 9 1 9 4 ಉಳಿಯುತ್ತೆ. 9 5 45 ಕ್ಯಾನ್ಸಲ್ ಆಗುತ್ತೆ. 15 × 4 ಅಂದರೆ 15 4 60% ಬರುತ್ತೆ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 60% ಆಗುತ್ತೆ. 60% ಆಪ್ಷನ್ ಸಿ ನಲ್ಲಿದೆ. 1 ಶಾರ್ಟೇಜ್ ಇದೆಯಲ್ಲ, ಸರಿ ಸುಮಾರು ಅಪ್ರಾಕ್ಸಿಮೇಟ್ಲಿ ಅಂತ ಕೇಳಿರೋದ್ರಿಂದ 19 5 ಬರ್ಕೊಂಡು ಆಮೇಲೆ ಕರೆಕ್ಟಾಗಿ ಡಿವೈಡ್ ಆಗ್ತವೆ. ಅಪ್ರಾಕ್ಸಿಮೇಟ್ಲಿ 60% ಬರುತ್ತೆ. 60% ಅನ್ನೋದು ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. 60% ಸ್ಟೂಡೆಂಟ್ಸು ಎಮ್ ವಲಯದಲ್ಲಿ ಪಾಸ್ ಆಗಿದ್ದಾರೆ ಅಂತ. ಎಮ್ ಝೋನಲ್ಲಿ ಪಾಸ್ ಆಗಿಲ್ಲ, ಟೋಟಲ್ ಸ್ಟೂಡೆಂಟ್ಸು 60% ಅಂತ ಹೇಳ್ತೀವಿ. ಕ್ಲಿಯರ್ ಆಗುತ್ತಾಯ್ತಾ? ಸೊ ನೆಕ್ಸ್ಟ್ ಬರೋಣ. ಇವು 5 ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್ ಆದಮೇಲೆ ನೆಕ್ಸ್ಟ್ ನಿಮಗಿಲ್ಲಿ ಸಗುಣ ಮತ್ತು ಸೃಷ್ಟಿಯ ವಯಸ್ಸಿನ ಗುಣಲಬ್ಧ 240. ಸಗುಣ ವಯಸ್ಸು ಮತ್ತು ಸೃಷ್ಟಿಯ ವಯಸ್ಸನ್ನು ಗುಣಾಕಾರ ಮಾಡಿದ್ರೆ 240 ಬರುತ್ತೆ. ಸೃಷ್ಟಿಯ 2 ಪಟ್ಟು ವಯಸ್ಸು ಸಗುಣ ವಯಸ್ಸಿಗಿಂತ 4 ವರ್ಷ ಹೆಚ್ಚಿದ್ದಾರೆ ಅಂತಿದೆ. ಸೃಷ್ಟಿಯ 2 ಪಟ್ಟು ವಯಸ್ಸು ಸಗುಣ ವಯಸ್ಸಿಗಿಂತ 4 ವರ್ಷ ಜಾಸ್ತಿ ಇದೆ ಅಂತ. ಸಗುಣ ವಯಸ್ಸಿಗಿಂತ 4 ವರ್ಷ ಜಾಸ್ತಿ ಇದೆ ಅಂತ. ಹಾಗಾದ್ರೆ ಸೃಷ್ಟಿಯ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸೃಷ್ಟಿಯ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾನು ಇದನ್ನು ಆಪ್ಷನ್ ಥ್ರೂ ಮಾಡೋದು ಹೇಳ್ಕೊಡ್ತೀನಿ. ಇಲ್ಲಿ ಸೃಷ್ಟಿ ಮತ್ತು ಸಗುಣ, ಫಸ್ಟು ಸಗುಣ ಹೆಸರು ಬರಿತೀನಿ, ಸಗುಣ ಅಂತ ಬರಿತೀನಿ. ಸಗುಣ ಮತ್ತು ಸೃಷ್ಟಿ ಅಂತ ಇಲ್ಲಿ ಇಬ್ಬರಿದ್ದಾರೆ. ಸೃಷ್ಟಿ SRI ಕೊಟ್ಟಿದ್ದಾನೆ ಇಂಗ್ಲೀಷಲ್ಲಿ, SHT, ಸೃಷ್ಟಿ ಮತ್ತು ಸಗುಣ ಅಂತ ಇಬ್ಬರು ಕೊಟ್ಟಿದ್ದಾರೆ. ದ ಪ್ರಾಡಕ್ಟ್ ಆಫ್ ದ ಏಜಸ್ ಆಫ್ ಸಗುಣ ಅಂಡ್ ಸೃಷ್ಟಿ ಈಸ್ 240. ಅಂದರೆ ಅವರಿಬ್ಬರು ಏಜಸ್ನ ಮಲ್ಟಿಪ್ಲೈ ಮಾಡಿದ್ರೆ 240 ಬರುತ್ತೆ ಅಂತ ಹೇಳಿದ್ದಾನೆ. ಅದನ್ನು ಆಮೇಲೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಇಫ್ ದ ಟ್ವೈಸ್ ದ ಏಜ್ ಆಫ್ ಸೃಷ್ಟಿ,
ಸೃಷ್ಟಿಯ 2 ಪಟ್ಟು ವಯಸ್ಸೇನಿದೆಯಲ್ಲ ಅದು ಸಗುಣ ವಯಸ್ಸಿಗಿಂತ 4 ವರ್ಷ ಜಾಸ್ತಿ ಇದೆ ಅಂತ. ಹಾಗಾದ್ರೆ ಇಲ್ಲಿ ಸೃಷ್ಟಿಯ ವಯಸ್ಸೆಷ್ಟು ಅಂತ ಪ್ರಶ್ನೆ ಕೇಳಿದಾನೆ. ಸೃಷ್ಟಿಯ ವಯಸ್ಸೆಷ್ಟು ಅಂತ ಕೇಳಿದಾನೆ ಅಂದರೆ ಇಲ್ಲಿ ಸೃಷ್ಟಿಯ ವಯಸ್ಸು ಕೇಳಿದಾನೆ ಅಂದ್ರೆ ಸೃಷ್ಟಿಯ ವಯಸ್ಸು 15 ವರ್ಷ ಇದೆಯಲ್ಲ, ಈ ಫಸ್ಟ್ ಆಪ್ಷನಲ್ಲಿ 15 ಇದೆಯಲ್ಲ, ಈ ಸೃಷ್ಟಿಯ 2 ಪಟ್ಟು ವಯಸ್ಸು ನೋಡ್ರಿ. ಸೃಷ್ಟಿಯ 2 ಪಟ್ಟು ವಯಸ್ಸು ಎಷ್ಟಾಗುತ್ತೆ? ಸೃಷ್ಟಿಯ ವಯಸ್ಸು 15 ವರ್ಷ ಆದರೆ 2 ಪಟ್ಟು ಅಂದರೆ 30 ವರ್ಷ ಸೃಷ್ಟಿ ಬರ್ಕೊಂಡ್ವಿ ಅನ್ಕೊಳ್ಳೋಣ. ಈ ಸೃಷ್ಟಿಯ 2 ಪಟ್ಟು ವಯಸ್ಸು 30 ವರ್ಷ ಅನ್ನೋದು ಸಗುಣ ವಯಸ್ಸಿಗಿಂತ 4 ವರ್ಷ ಹೆಚ್ಚು. ಸಗುಣ ವಯಸ್ಸಿಗಿಂತ 4 ವರ್ಷ ಜಾಸ್ತಿ ಆಗ್ಬೇಕಾದ್ರೆ ಸಗುಣ ವಯಸ್ಸನ್ನ 26 ಬರ್ಕೋಬೇಕು. ಆ್ಯಕ್ಚುಲಿ ಸೃಷ್ಟಿ ವಯಸ್ಸು 15 ವರ್ಷ, 15 ಫಸ್ಟ್ ಆಪ್ಷನಲ್ಲಿ 15 ಇದೆಯಲ್ಲ 15 ಬರ್ಕೋಬೇಕು. ಸೃಷ್ಟಿಯ 2 ಪಟ್ಟು ವಯಸ್ಸು ಅಂದರೆ 15 2 30. ಈ ಸೃಷ್ಟಿ 2 ಪಟ್ಟು ವಯಸ್ಸು ಇದೆಯಲ್ಲ, ಈ ಸಗುಣ ವಯಸ್ಸಿಗಿಂತ ಇದು 4 ವರ್ಷ ಜಾಸ್ತಿ ಇರಬೇಕು. ಹಾಗಾದ್ರೆ ಸಗುಣ ವಯಸ್ಸು 26 ಬರ್ಕೋಬೇಕು. ಇವೆರಡು ಗುಣಾಕಾರ ಮಾಡಿದ್ರೆ 26 3 78 ಅವರಿಬ್ಬರದ್ದು ಸೇರಿ ಟೋಟಲ್ ಏಜ್ 780 ವರ್ಷ. ಸರಿ, ಇದು ಅಲ್ಲ, 26 × 15 ಸಗುಣ ವಯಸ್ಸು 26, ಸೃಷ್ಟಿ ವಯಸ್ಸು 15 ಮಲ್ಟಿಪ್ಲೈ ಮಾಡಿರಿ. 15 2 30, 15 90, 390 ವರ್ಷ ಆಗುತ್ತೆ. ಬಟ್ ಇಲ್ಲಿ 390 ಇಲ್ಲ, 240 ಇದೆ ಅಂದರೆ ಫಸ್ಟ್ ಆಪ್ಷನ್ ರಾಂಗ್. ಸೆಕೆಂಡ್ ಆಪ್ಷನ್ ಬರೋಣ. ಸೃಷ್ಟಿಯ ವಯಸ್ಸು 12 ವರ್ಷ ತಗೊಂಡ್ವಿ ಅಂದ್ಕೊಳ್ಳೋಣ. ಸೃಷ್ಟಿ ವಯಸ್ಸು 12 ವರ್ಷ ತಗೊಂಡಿದ್ವಿ ಅಂದರೆ ಇದರ 2 ಪಟ್ಟು ವಯಸ್ಸು ಅಂದರೆ 24 ವರ್ಷ ಬರಿಬೇಕು. ಇದು ಸಗುಣ ವಯಸ್ಸಿಗಿಂತ 4 ವರ್ಷ ಜಾಸ್ತಿ ಇದನ್ನು ಸಗುಣ ವಯಸ್ಸು 20 ವರ್ಷ ಬರ್ಕೋಬೇಕು ನೋಡಿ. ಆ್ಯಕ್ಚುಲಿ ಸೃಷ್ಟಿ ವಯಸ್ಸು 12 ವರ್ಷ, ಇದರ 2 ಪಟ್ಟು ವಯಸ್ಸು ಅಂದರೆ 12 24 ಬರ್ಕೊಂತೀನಿ. ಇದು 2 ಪಟ್ಟು ವಯಸ್ಸು ಸಗುಣ ವಯಸ್ಸಿಗಿಂತ ಇದು 4 ವರ್ಷ ಜಾಸ್ತಿ ಇರ್ಬೇಕಾದ್ರೆ ಇದು 4 ವರ್ಷ ಕಡಿಮೆ ಮಾಡಿ ಬರಿಬೇಕು, 20 ವರ್ಷ. ಅವಾಗ ಈ ಸಗುಣ ವಯಸ್ಸೇ ಸೃಷ್ಟಿ ವಯಸ್ಸನ್ನು ಗುಣಾಕಾರ ಮಾಡೋಣ. 20 × 12 ಗುಣಾಕಾರ ಮಾಡಿದ್ರೆ 12 24 240 ಬರ್ತಾ ಇದೆ. ಇಲ್ಲೂ ಕರೆಕ್ಟಾಗಿ 240 ಇದೆ. ಇಬ್ಬರ ವಯಸ್ಸು ಇದು ಸಗುಣ ವಯಸ್ಸು, ಇದು ಸೃಷ್ಟಿ ವಯಸ್ಸು. ಇವೆರಡು ಗುಣಾಕಾರ ಮಾಡಿದ್ರೆ ಗುಣಲಬ್ಧ 240 ಬರ್ತಾ ಇದೆ ಅಂದರೆ ಇಲ್ಲಿ ಸೃಷ್ಟಿ ವಯಸ್ಸು 12 ವರ್ಷನೇ ಕರೆಕ್ಟು ಅಂತ ನೋಡ್ರಿ. ಸೃಷ್ಟಿ ವಯಸ್ಸು 12 ವರ್ಷ ತಗೊಂತೀನಿ. ಇದರ 2 ಪಟ್ಟು ವಯಸ್ಸು ಅಂದರೆ 24 ವರ್ಷ. ಈ 24 ವರ್ಷ ಅನ್ನೋದು ಸಗುಣ ವಯಸ್ಸಿಗಿಂತ 4 ವರ್ಷ ಜಾಸ್ತಿ ಇರ್ಬೇಕಂದ್ರೆ ಸಗುಣ ವಯಸ್ಸನ್ನ ಇದರಲ್ಲಿ 4 ಕಡಿಮೆ ಮಾಡಿ ಬರ್ಕೋಬೇಕು, 20 ವರ್ಷ ಅಂತ. ಇದು ಸಗುಣ ವಯಸ್ಸು 20 ವರ್ಷ, ಇದು ಆ್ಯಕ್ಚುಲಿ ಸೃಷ್ಟಿ ವಯಸ್ಸು 12 ವರ್ಷ. ಇವಿಬ್ಬರ ವಯಸ್ಸಿನ ಗುಣಲಬ್ಧ ಅಂದರೆ ಎರಡು ಗುಣಾಕಾರ ಮಾಡಿದ್ರೆ 240 ಬರುತ್ತೆ. ಪ್ರಶ್ನೆಯಲ್ಲಿ 240 ಇದೆ ಅಂದರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಇದಾದಮೇಲೆ ಮುಂದಿನ ಪ್ರಶ್ನೆ ಬರೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ, ಕಂಪ್ಲೀಟ್ ದ ಫಾಲೋಯಿಂಗ್ ಸೀರೀಸ್. 9 ಇದೆ, 11 ಇದೆ, 15 ಇದೆ, 23 ಇದೆ, 39 ಇದೆ, ಕ್ವಶನ್ ಮಾರ್ಕ್ ಇದೆ. ಮೊದಲನೇ ಸಂಖ್ಯೆ 9, ಎರಡನೇ ಸಂಖ್ಯೆ 11, ಆಮೇಲೆ 15, ಆಮೇಲೆ 23, ಆಮೇಲೆ 39, ನೆಕ್ಸ್ಟ್ ಡ್ಯಾಶ್ ಇದೆ. ಡ್ಯಾಶ್ ಪ್ಲೇಸಲ್ಲಿ ಯಾವ ನಂಬರ್ ಬರುತ್ತೆ ಅಂತ. ಇದು ನಂಬರ್ ಸೀರೀಸ್, ಇದು ಸರಣಿ ಪೂರ್ಣಗೊಳಿಸುವಿಕೆ ಅಂತ ಕರಿತೀವಿ. ಇದು ಅಸೆಂಡಿಂಗ್ ಆರ್ಡ್ರಲ್ಲಿದೆ, ಏರಿಕೆ ಕ್ರಮ, ಆರೋಹಣ ಕ್ರಮ ಇದೆ. ಅಸೆಂಡಿಂಗ್ ಆರ್ಡ್ರಲ್ಲಿದೆ ಅಂದರೆ ಅಡಿಷನ್ ರೂಲ್ ಚೆಕ್ ಮಾಡಿರಿ. 9ಕ್ಕೆ ಯಾವ ಸಂಖ್ಯೆ ಕೂಡಿರೋ 11 ಆಗುತ್ತೆ, 2ಕ್ಕೆ ಕೂಡಿರೋ 11 ಆಗುತ್ತೆ. 11ಕ್ಕೆ ಯಾವ ಸಂಖ್ಯೆ ಕೂಡ್ಬೇಕು, 15 ಆಗ್ಬೇಕಂದ್ರೆ 4ನ್ನು ಕೂಡಿಸಿದ್ರೆ 15 ಆಗುತ್ತೆ. 11 + 4 ಅಂದರೆ 15 ಆಗುತ್ತೆ. 15 ಇರೋ ನಂಬರು 23 ಆಗ್ಬೇಕಂದ್ರೆ 23ನಲ್ಲಿ 15 ಮೈನಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗದೆ ಇದ್ದರೆ 8 ಬರುತ್ತೆ. 15 + 8 ಅಂದರೆ ನೆಕ್ಸ್ಟ್ ನಂಬರ್ 23. 23 ಇರೋ ನಂಬರು 39 ಆಗ್ಬೇಕಂದ್ರೆ 39ನಲ್ಲಿ 23 ಮೈನಸ್ ಮಾಡಿದ್ರೆ 16 ಬರುತ್ತಲ್ಲ. 23ಗೆ 16 ಆ್ಯಡ್ ಮಾಡಿದರೆ ನೆಕ್ಸ್ಟ್ ನಂಬರ್ 39 ಬರುತ್ತೆ. ಹಾಗಾದ್ರೆ ಇದರ ಮುಂದಿನ ಸಂಖ್ಯೆ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಯಾವ ಪ್ಯಾಟ್ರನಲ್ಲಿದೆ ಕೆಳಗಿರೋ ನಂಬರ್ಸ್ ಅಂತ ಐಡೆಂಟಿಫೈ ಮಾಡ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ನಂಬರ್ ಯಾವ್ದು ಅಡಿಷನ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇದು 2 × 2 4, 4 × 2 8, 8 2 16 ಡಬಲ್ ಆಗ್ತಾ ಬಂದಿದೆ. 2 2s are 4, 4 2s are 8, 8 2s are 16, 16 2s are 32 ಬರ್ಬೇಕು ಈ ಗ್ಯಾಪಲ್ಲಿ. ಈ 39ಗೆ 32 ಆ್ಯಡ್ ಮಾಡಿರಿ, ಆನ್ಸರ್ ಎಷ್ಟು ಬರುತ್ತೆ ಅಂದರೆ 71 ಬರುತ್ತೆ. ಡ್ಯಾಶಲ್ಲಿ 71 ಅನ್ನೋದು ಆಪ್ಷನ್ ಏನಲ್ಲಿದೆ, ದಿಸ್ ಇಸ್ ದ ಆನ್ಸರ್. ಓಕೆನಾ, ಈ ಕ್ವಶನ್ಗೆ 71 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಗಿವನ್ ಬಿಲೋ ಆರ್ 2 ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಅಂತ ಇದೆ ನೋಡ್ರಿ. ಸ್ಟೇಟ್ಮೆಂಟ್ 1ಅಲ್ಲಿ ಸಮ್ ಆಫ್ ದ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ ಅಂತಿದೆ. Sum of the angles of a triangle is 180 degree. The sum of any two sides of a triangle is greater than the third side ಅಂತ ಕೊಟ್ಟಿದ್ದಾನೆ. In light of the above statements, choose the correct answer from the options given below ಅಂತ ಇದೆ. ಇದು ಟ್ರಯಾಂಗಲಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಕನ್ನಡದಲ್ಲಿ ಬೇಕಾದ್ರೆ ಓದ್ಕೊಳ್ರಿ. ಈ ಕೆಳಗೆ 2 ಹೇಳಿಕೆಗಳಿವೆ.
ಒಂದನೇದು ಹೇಳಿಕೆ ತ್ರಿಕೋನದ ಕೋನಗಳ ಮೊತ್ತ 180 ಡಿಗ್ರಿ. ಇದು ಮೇಲ್ಗಡೆ ಬರೋಕ್ಕೆ 180 ಡಿಗ್ರಿ ಅಂತ 180 ಡಿಗ್ರಿ. ತ್ರಿಕೋನದ ಯಾವುದೇ ಎರಡು ಬದಿಗಳ ಮೊತ್ತವು ಮೂರನೇ ಬದಿಗಿಂತ ಹೆಚ್ಚಾಗಿದೆ ಅಂತ ಎರಡು ಹೇಳಿಕೆಗಳು ಕೊಟ್ಟಿದ್ದಾವೆ. ಇವೆರಡೂ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿ ಯಾವ ಹೇಳಿಕೆ ಸುಳ್ಳು, ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ಅಂತ ಐಡೆಂಟಿಫೈ ಮಾಡಬೇಕು. ಸೊ ನೋಡ್ರಿ, ಯಾವುದೇ ತ್ರಿಭುಜ ತಗೊಂಡ್ರೆ ಯಾವುದೇ ಟ್ರಯಾಂಗಲ್ ತಗೊಂಡ್ರೆ ಸೊ ತ್ರಿಭುಜದಲ್ಲಿ ಒಟ್ಟು 3 ಕೋನಗಳಿರ್ತಾವೆ. ತ್ರಿಭುಜದಲ್ಲಿ ಎಷ್ಟು ಕೋನ ಇರ್ತವೆ ಹೇಳ್ರಿ? 3 ಕೋನಗಳಿರ್ತವೆ, 3 ಆ್ಯಂಗಲ್ಸ್ ಇರ್ತವೆ. A triangle has 3 angles ಅಂತ ಹೇಳ್ತೀವಿ. The sum of 3 interior angles of a triangle is equal to 180 degree ಅನ್ನೋದು 100% ಟ್ರೂ. ತ್ರಿಭುಜದ 3 ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿನೇ ಇರುತ್ತೆ. ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಟ್ರಯಾಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಹೇಳ್ತೀವಿ. 100% ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ ಅಂತ ಕರಿತೀವಿ. ಮೊದಲನೇ ಹೇಳಿಕೆ ಸರಿ ಅಂತ ಹೇಳ್ತೀವಿ. ಸೊ ಮೊದಲನೇ ಹೇಳಿಕೆ ಅಂತ 100% ಕರೆಕ್ಟ್. ಸೆಕೆಂಡ್ ನೋಡ್ರಿ, ತ್ರಿಕೋನದ ಯಾವುದೇ ಎರಡು ಬದಿಗಳ ಮೊತ್ತವು ಮೂರನೇ ಬದಿಗಿಂತ ಹೆಚ್ಚಾಗಿದೆ ಅಂತ. ತ್ರಿಕೋನದ ಯಾವುದೇ ಎರಡು ಬದಿಗಳ ಮೊತ್ತ ಮೂರನೇ ಬದಿಗಿಂತ ಹೆಚ್ಚಾಗಿರ್ಬೇಕು ಅಂತ ಹೇಳಿದ್ದೀವಿ. ಸೊ ಒಂದು ಸೈಡ್ 3 ಮತ್ತೊಂದು ಸೈಡ್ 4 ಮತ್ತೊಂದು ಸೈಡ್ 5 ಇದ್ದರೆ ಮಾತ್ರ. ಸೊ ಈ ಥರ ನಂಬರ್ಸ್ ಹಾಕೊಂಡಿದ್ದೇನೆ. ಇಲ್ಲಿ ಈ 3 4ನ ಕೂಡಿದಾಗ 7 ಬರುತ್ತೆ. ಈ 7 ಅನ್ನೋದು ಮೂರನೇ ಬದಿಗಿಂತ ಹೆಚ್ಚಾಗಿದೆ, ಕರೆಕ್ಟ್ ಆಗುತ್ತೆ. ಅದೇ 4 + 5 ಇವೆರಡು ಕೂಡ್ತಾ ಇದ್ದೀನಿ 9 ಆಗುತ್ತೆ. ಈ 9 ಇನ್ನು ಮೂರನೇ ಬದಿ 3ಕ್ಕಿಂತ ದೊಡ್ಡದು, ಇದು ಕರೆಕ್ಟ್. ಅದೇ 3 + 5ನ ಕೂಡ್ತಾ ಇದೀನಿ 8 ಬರುತ್ತೆ. ಈ 8 ಅನ್ನೋದು ಮೂರನೇ ಬದಿ 4ಕ್ಕಿಂತ ದೊಡ್ಡದು. ಈ ಥರ ಇದ್ರೆ ಮಾತ್ರ ಅದು ತ್ರಿಭುಜ ಅಂತ ಅನ್ಸ್ಕೊಳ್ಳುತ್ತೆ. 100% ಇದು ಕರೆಕ್ಟೇ. ನಾನಿಲ್ಲಿ 3 4 5 ಎಕ್ಸಾಂಪಲ್ ಆಗಿ ತಗೊಂಡೇನಷ್ಟೇ. ನೋಡ್ರಿ, ನಾವು ಬರೆಯೋ ಸಂಖ್ಯೆಗಳು ಯಾವುದೇ ಎರಡು ಸಂಖ್ಯೆಗಳ ಮೊತ್ತ ಮೂರನೇ ಸಂಖ್ಯೆಗಿಂತ ದೊಡ್ಡದಾಗಿದ್ರೆ ಮಾತ್ರ ಅದು ತ್ರಿಭುಜ ಆಗಿರುತ್ತೆ. ಅದೇ ನಾವು 2 3 ಆಮೇಲೆ 7 ಬರ್ಕೊಂಡ್ವಿ ಅಂದರೆ ಈ 2 3 7ಅಲ್ಲಿ ಈ ಎರಡು ಸಂಖ್ಯೆಗಳ ಮೊತ್ತ 2 + 3 ಅಂದರೆ 5 ಬರುತ್ತಲ್ಲ. ಈ 5 ಅನ್ನೋದು ಈ ಎರಡು ಸಂಖ್ಯೆಗಳ ಮೊತ್ತ ಮೂರನೇ ಸಂಖ್ಯೆಗಿಂತ ಕಡಿಮೆ ಇದ್ದರೆ 100% ಈ 3 ಬಾಹುಗಳು ತ್ರಿಭುಜದ ಬಾಹುಗಳು ಆಗಿರಲ್ಲ. ಸೊ ತ್ರಿಭುಜದ ಬಾಹುಗಳು ಯಾವ ಥರ ಇರಬೇಕಂದ್ರೆ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದಾಗಿದ್ದರೆ ಮಾತ್ರ ಅದು ತ್ರಿಭುಜ ಅಂತ ಅನ್ಸ್ಕೊಳ್ಳುತ್ತೆ. ಈ ಎರಡನೇ ಹೇಳಿಕೆ ಕೂಡ 100% ಟ್ರೂ. ಇದು ಫಸ್ಟ್ ಒನ್ ಟ್ರೂ, ಸೆಕೆಂಡ್ ಒನ್ ಟ್ರೂ. ಇದು ನೀವು ಬೇಕಲ್ಲ ಹೈಸ್ಕೂಲ್ 7th 8th 9th ಸ್ಟ್ಯಾಂಡರ್ಡಲ್ಲಿ ಟ್ರಯಾಂಗಲ್ಸ್ ಬಗ್ಗೆ ಪ್ರಾಪರ್ಟೀಸ್ ಹೋದ್ರೆ ಆ ಒಂದು ಪ್ರಾಪರ್ಟಿ ಇರುತ್ತೆ. ಫಸ್ಟ್ ಒನ್ ಟ್ರೂ ಇದೆ, ಸೆಕೆಂಡ್ ಒನ್ ಟ್ರೂ ಇದೆ. ಇದಕ್ಕೆ ಆನ್ಸರ್ ಉತ್ತರ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ನಿಜ ಅಂತಿದೆಯಲ್ಲ, ಇದನ್ನು ಆನ್ಸರ್ ಮಾಡಬೇಕು. ಬೋತ್ ಸ್ಟೇಟ್ಮೆಂಟ್ಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ ಟ್ರೂ ಅಂತ ಬರೀತೀವಿ. ಕ್ಲಿಯರಾ? ಅರ್ಥಾಯ್ತಾ? ಸೊ ನೆಕ್ಸ್ಟ್ ಪ್ರಶ್ನೆ, ಲಾಸ್ಟ್ ಒನ್ ನೋಡ್ರಿ. ಕನ್ಸಿಡರ್ ದ ಫಾಲೋಯಿಂಗ್ 3 ಸೆಟ್ ಆಫ್ ನಂಬರ್ಸ್ ಅಂತಿದೆ. ಇಲ್ಲಿ ಮೊದಲನೇ ಸೆಟ್ಟಲ್ಲಿ 2 5 9 ಇದೆ, 1 6 10 ಇದೆ, 3 4 8 ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ಕರೆಕ್ಟ್ ಅಸೆಂಡಿಂಗ್ ಆರ್ಡರ್ ಆಫ್ ದ ಅವರೇಜಸ್ ಆಫ್ 3 ಸೆಟ್ಸ್ A B and C ಅಂತಿದೆ. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾನೆ. ಬೇಕಾದ್ರೆ ಕನ್ನಡದಲ್ಲಿ ಓದ್ಕೊಳ್ಳೋದಾದ್ರೆ ಕನ್ನಡದಲ್ಲೇ ಓದ್ಕೊಂಬಿಡ್ರಿ ಪ್ರಶ್ನೆ. ಈ ಕೆಳಗಿನ 3 ಸಂಖ್ಯೆಗಳ ಸೆಟ್ಗಳನ್ನು ಪರಿಗಣಿಸಿ. ಕೆಳಗಿನವುಗಳಲ್ಲಿ ಯಾವುದು 3 ಸೆಟ್ಗಳ A B ಮತ್ತು C ಗಳ ಸರಾಸರಿಗಳ ಸರಿಯಾದ ಆರೋಹಣ ಕ್ರಮವನ್ನು ಪ್ರತಿನಿಧಿಸುತ್ತದೆ ಅಂತಿದೆ. ಈ 3 ಸೆಟ್ಟಲ್ಲಿರೋ ಸಂಖ್ಯೆಗಳಿಗೆ ಸರಾಸರಿ ಕಂಡುಹಿಡಿಬೇಕು. ಆ ಸರಾಸರಿನ ಆರೋಹಣ ಕ್ರಮ ಅಂದರೆ ಚಿಕ್ಕದಿಂದ ದೊಡ್ಡದಾಗಿ ಬರೀತಾ ಹೋಗ್ಬೇಕು. ಆರೋಹಣ ಕ್ರಮದಲ್ಲಿ ಬರೀತಾ ಹೋದರೆ ಯಾವ್ದು ಸರಿಯಾಗಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ, ಸರಾಸರಿನೇ ಕಂಡುಹಿಡಿಬೇಕು ಅಂತೇನಿಲ್ಲ. ನಾವು ಈ 3 ಸಂಖ್ಯೆಗಳ ಮೊತ್ತ ಕಂಡುಹಿಡಿದ್ರೆ ಸಾಕು. 2 + 5 7, 7 + 9 16. ಇಲ್ಲಿ 1 + 6 7, 7 + 10 17 ಬರುತ್ತೆ. 3 + 4 7, 7 + 8 ಅಂದರೆ 15 ಬರುತ್ತೆ, 15 ಬರುತ್ತೆ. ಇಲ್ಲಿ ಆ 3 ಸಂಖ್ಯೆಗಳ ಮೊತ್ತ ಮಾಡ್ತಾ ಬಂದಿದ್ದೀನಿ ಅಷ್ಟೇ. ಆ ಫಸ್ಟ್ ಸೆಟ್ಟಲ್ಲಿರೋ 3 ಸಂಖ್ಯೆ ಅಡಿಷನ್ ಮಾಡಿರಿ, ಸೆಕೆಂಡ್ ಸೆಟ್ಟಲ್ಲಿರೋ 3 ನಂಬರ್ಸ್ ಅಡಿಷನ್ ಮಾಡಿದ್ವಿ, ಥರ್ಡ್ ಸೆಟ್ಟಲ್ಲಿರೋ 3 ನಂಬರ್ಸ್ ಅಡಿಷನ್ ಮಾಡಿದರೆ ಇಲ್ಲಿ ಆರೋಹಣ ಕ್ರಮ ಅಂದರೆ ಚಿಕ್ಕದಿಂದ ದೊಡ್ಡದು ಬರೀತಾ ಹೋಗ್ಬೇಕು. ಟೋಟಲ್ ಮೊತ್ತ ಯಾವುದು ಚಿಕ್ಕ ಇರುತ್ತಲ್ಲ ಅದರಲ್ಲೇ ಸರಾಸರಿ ಕಡಿಮೆ ಬರುತ್ತೆ. ಯಾಕಂದರೆ ಎಲ್ಲವೂ 3 ಸಂಖ್ಯೆಗಳೇ ಇರೋದ್ರಿಂದ, ಸೇಮ್ ನಂಬರ್ ಆಫ್ ನೋಡ್ರಿ ಎಲ್ಲ ಸೆಟ್ಟಲ್ಲೂ 3 ನಂಬರ್ಸ್ ಇರೋದ್ರಿಂದ ಸೊ ಅವುಗಳ ಮೊತ್ತ ಎಲ್ಲಿ ಕಡಿಮೆ ಇರುತ್ತೋ ಅದರಲ್ಲೇ ಸರಾಸರಿ ಕಡಿಮೆ ಇರುತ್ತೆ. ಸೊ ಆರೋಹಣ ಕ್ರಮ ಅಂದರೆ ಫಸ್ಟ್ ಚಿಕ್ಕದು ಬರೀಬೇಕು. ಅಂದರೆ C ಸೆಟ್ಟಲ್ಲಿರೋ ನಂಬರ್ಸ್ನ ಸರಾಸರಿ ಅತಿ ಕಡಿಮೆ ಇರುತ್ತೆ.
ಇದಾದಮೇಲೆ ನೆಕ್ಸ್ಟ್ ಇದಕ್ಕಿಂತ ಜಾಸ್ತಿ ಇರೋದು 16 ಇದೆಯಲ್ಲ, ಎ ಸೆಟ್ ಇಲ್ಲರ ಸರಾಸರಿ ಸಿಗಿಂತ ಜಾಸ್ತಿ ಇರೋದು. ಸಿನ ಸರಾಸರಿ ಎಗಿಂತ ಕಡಿಮೆ, ಈ ಏನ ಸರಾಸರಿ ಇದೆಯಲ್ಲ ಇದು ಬಿಗಿಂತ ಕಡಿಮೆ ಇರುತ್ತೆ, ಹಾಗಾಗಿ ಲೆಸ್ ದೆನ್ ಬಿ ಬರೀತಾ ಅದನ್ನೇ. ಸೊ ಇದು ಚಿಕ್ಕದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಇದು ಪೂರ್ತಿ ದೊಡ್ಡದು. ಈ 3 ಸೆಟ್ಗಳ ಸರಾಸರಿ ಆರೋಹಣ ಕ್ರಮದಲ್ಲಿ ಅಂದರೆ ಈ ಥರ ಬರಿಬೋದು, ಅಂದರೆ ಏರಿಕೆ ಕ್ರಮ ಅಂತ ಕರಿತೀವಿ. ಚಿಕ್ಕದಿಂದ ದೊಡ್ಡದು ವರ್ಕ್ ಅಂತ ಹೋಗ್ಬೋದು. CAB ಯಾವ ಆಪ್ಷನಲ್ಲಿದೆ ನೋಡ್ರಿ, CAB ಅಂತ ಫಸ್ಟ್ ಆಪ್ಷನಲ್ಲಿದೆ. ಇದು BCA ಇದೆ ರಾಂಗು, ಇದು CBA ಇದೆ ರಾಂಗು, ಇದು BAC ಇದೆ ರಾಂಗು, CAB ಅಂತ ಆಪ್ಷನ್ ಏನಲ್ಲಿದೆ, ದಿಸ್ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ಟೋಟಲಿ 15 ಕ್ವಶನ್ಸ್ ನೋಡ್ರಿ. ಈ ಥರ 15 ಪ್ರಶ್ನೆಗಳು ನಿಮ್ಮ KCET ಅಥವಾ NET ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಎಲ್ಲ ಪ್ರಶ್ನೆಗಳೆಲ್ಲ ನೀವು ನೋಟ್ಬುಕ್ಕಲ್ಲಿ ವಿಡಿಯೋ ಪಾಸ್ ಮಾಡಿ ಪ್ರತಿಯೊಂದು ಕ್ವಶನ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ನೋಟ್ಸ್ ಮಾಡ್ತಾ ಹೋಗ್ರಿ. 100% ನಿಮಗೆ ಈ ಸಬ್ಜೆಕ್ಟ್ ಕಷ್ಟ ಅನಿಸಲ್ಲ. ಬರೀ KCET NET ಅಂತೆಲ್ಲ ನಮ್ಮ ದೇಶದ ಯಾವುದೇ ಪರೀಕ್ಷೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದ್ರೆ ನೀವು ಆನ್ಸರ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಗ್ರೂಪ್ಸು, ಸ್ಟೇಟಸ್ಗಳು, ಟೆಲಿಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಇದರ ಲಿಂಕನ್ನು ನೀವು ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.